ಎಲ್ಲ ಪಾಲಕರಿಗೂ ಹಾಗೂ ಮುದ್ದು ವಿದ್ಯಾರ್ಥಿಗಳಿಗೂ ನಮಸ್ಕಾರಗಳು. ನಾನು ನಿಮ್ಮ ವಿನಾಯಕ್ ಸರ್. ಹಾಗಾದರೆ ಈ ಒಂದು ವಿಡಿಯೋದಲ್ಲಿ ಈ ಒಂದು ಆದರ್ಶ ವಿದ್ಯಾಲಯ ಶಾಲೆಗಳ ಬಗ್ಗೆ ಒಂದು ಸಂಪೂರ್ಣವಾದಂತಹ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಸಂಪೂರ್ಣವಾದ ಮಾಹಿತಿ ಅಂದರೆ ಏನು? ಈ ಒಂದು ಶಾಲೆಗಳು ಪ್ರೈವೇಟ್ ಶಾಲೆಗಳ ಅಥವಾ ಗೋರ್ಮೆಂಟ್ ಶಾಲೆಗಳ? ಗೋರ್ಮೆಂಟ್ ಶಾಲೆ ಆಗಿದ್ದರೆ ಇದಕ್ಕೆ ಹಾಸ್ಟೆಲ್ ಇದೇನಾ ಇಲ್ವಾ? ಆಮೇಲೆ ಈ ಒಂದು ಶಾಲೆಗಳಲ್ಲಿ ಇರುವಂತಹ ಸಿಲೆಬಸ್ ಯಾವ ರೀತಿಯಾದಂಥದ್ದು? CBSEನ ಸ್ಟೇಟ್ ಬೋರ್ಡಾ? ಓಕೆ. ಆಮೇಲೆ ಈ ಒಂದು ಶಾಲೆಗೆ ಯಾರು ಅಡ್ಮಿಷನನ್ನು ಪಡೆದುಕೊಳ್ಬೋದು? ಎಲಿಜಿಬಿಲಿಟಿ ಏನಿದೆ? ಓಕೆ. ಆಮೇಲೆ ನಮ್ಮ ಕರ್ನಾಟಕದಲ್ಲಿ ಒಟ್ಟಾರೆಯಾಗಿ ಎಷ್ಟು ಆದರ್ಶ ವಿದ್ಯಾಲಯ ಶಾಲೆಗಳಿದ್ದಾವೆ, ಹಾಗೆ ನಿಮ್ಮ ಹತ್ತಿರದಲ್ಲಿರುವಂತಹ ಆದರ್ಶ ವಿದ್ಯಾಲಯ ಶಾಲೆ ಯಾವುದು, ಅದನ್ನು ಹೇಗೆ ನೀವೇ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ತಿಳ್ಕೊಳ್ಬೋದು. ಓಕೆ. ಆಮೇಲೆ ಆ ಒಂದು ಶಾಲೆಯನ್ನು ಹೇಗೆ ನೀವು ಸಂಪರ್ಕ ಮಾಡ್ಬೋದು ಮೊಬೈಲ್ ನಂಬರ್ ಮೂಲಕ, ಅದನ್ನು ಸಹ ನಾನು ಹೇಳ್ಕೊಡ್ತೇನೆ ಈ ಒಂದು ವಿಡಿಯೋದಲ್ಲಿ. ಆಮೇಲೆ ಈ ಶಾಲೆಯ ಎಕ್ಸಾಮ್ ಪ್ಯಾಟರ್ನ್ ಹೇಗಿದೆ, ಆಮೇಲೆ ಅಡ್ಮಿಷನ್ ಸಮಯದಲ್ಲಿ ಬೇಕಾಗುವಂತಹ ದಾಖಲಾತಿಗಳು ಯಾವುವು ಅಂತ ಹೇಳ್ಕೊಳ್ತೇನೆ. ವೆರಿ ವೆರಿ ಇಂಪಾರ್ಟೆಂಟ್. ಇನ್ನೊಂದು ಏನು ಅಂತಂದರೆ, ಯಾರೆಲ್ಲ ಪಾಲಕರು ಈಗ ನಿಮ್ಮ ಮಕ್ಕಳು 5ನೇ ತರಗತಿಯಲ್ಲಿ ಇದ್ದಾರೆ, 5ನೇ ತರಗತಿಯಲ್ಲಿ ಕನ್ನಡ ಮೀಡಿಯಮ್ನಲ್ಲಿ ಓದಿದ್ದಾರೆ ಅಂತ ಅಂದ್ಕೊಳ್ಳಿ. ಇನ್ನು ಮುಂದೆ ನೀವೇನಾದರೂ ಪ್ರೈವೇಟ್ ಖಾಸಗಿ ಇಂಗ್ಲೀಷ್ ಮೀಡಿಯಮ್ ಶಾಲೆಗೆ ಅವರನ್ನು ಸೇರಿಸಬೇಕು ಅಂತ ಅಂದ್ಕೊಂಡಿದ್ರೆ, ಓಕೆ, ಅಂದರೆ 5ನೇ ತರಗತಿಯವರೆಗೂ ಕನ್ನಡ ಮೀಡಿಯಮ್ ಓದ್ತಿದ್ದಾರೆ, 6ನೇ ತರಗತಿಯಿಂದ ಪ್ರೈವೇಟ್ ಅಥವಾ ಖಾಸಗಿ ಇಂಗ್ಲೀಷ್ ಮೀಡಿಯಮ್ ಶಾಲೆಗೆ ಸೇರಿಸಬೇಕು ಅಂತ ಅಂದ್ಕೊಂಡಿದ್ರೆ ಅಂಥವರು ಮೊದಲು 1-2 ವರ್ಷ ಆದರ್ಶ ವಿದ್ಯಾಲಯ ಶಾಲೆಗೆ ಅಡ್ಮಿಷನ್ ಮಾಡಿಸಿ, ಆ ನಂತರ ನೀವು ಪ್ರೈವೇಟ್ ಇಂಗ್ಲೀಷ್ ಮೀಡಿಯಮ್ ಶಾಲೆಗೆ ಅಡ್ಮಿಷನ್ ಮಾಡಿಸುವುದು ಸೂಕ್ತ. ಓಕೆ. ನಾನು ಯಾಕೆ ಹೀಗೆ ಹೇಳ್ತಿದ್ದೀನಿ ಅಂತಂದರೆ, ಮುಂದೆ ವಿಡಿಯೋದಲ್ಲಿ ನೋಡ್ತಾ ಹೋಗಿ ನಿಮಗೆ ಗೊತ್ತಾಗುತ್ತೆ. ಓಕೆ. ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಕ್ರೀನ್ ಮೇಲೆ ನೋಡ್ತಾ ಹೋಗಿ. ಮೊದಲನೇದಾಗಿ ಈ ಒಂದು ಆದರ್ಶ ವಿದ್ಯಾಲಯ ಶಾಲೆ ಎಂದರೇನು ಅಂತ ನೋಡೋದಾದರೆ, ಇದು ಈ ನಮ್ಮ ಕರ್ನಾಟಕ ಸರ್ಕಾರದ ಪ್ರಮುಖ ಶಿಕ್ಷಣ ಯೋಜನೆಯಾಗಿದೆ. ಓಕೆ. ಇದರಲ್ಲಿ ಯಾರಿಗೆ ಹೆಚ್ಚು ಒತ್ತನ್ನು ನೀಡ್ತಾರೆ ಅಂತಂದರೆ, ಗ್ರಾಮೀಣ ಪ್ರದೇಶದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಇವರು ಗುಣಮಟ್ಟದ ಶಿಕ್ಷಣ ನೀಡುವುದು ಈ ಒಂದು ಶಿಕ್ಷಣ ಸಂಸ್ಥೆಯ ಉದ್ದೇಶ ಆಗಿದೆ ಅಂತ ಹೇಳ್ಬೋದು. ಆಮೇಲೆ ಈ ಒಂದು ಶಾಲೆಗಳಿಗೆ ನಾವು 6ನೇ ತರಗತಿಯಿಂದ ಅಡ್ಮಿಷನ್ ತೆಗೆದುಕೊಳ್ಬೋದು, ಹಾಗೆ 10ನೇ ತರಗತಿವರೆಗೂ ಈ ಒಂದು ಶಾಲೆ ಇರುವಂಥದ್ದು. ಓಕೆ. ನೆಕ್ಸ್ಟ್, ಈ ಒಂದು ಶಾಲೆ ಗೋರ್ಮೆಂಟ್ ಶಾಲೆ ಆಗಿರುವಂಥದ್ದು. ಓಕೆ. ಗೋರ್ಮೆಂಟ್ ಶಾಲೆ ಆಗಿದೆ, ಸರ್ಕಾರದ ಶಾಲೆ ಆಗಿದೆ. ಫೀಸನ್ನು ತುಂಬುವಂತಹ ಅವಶ್ಯಕತೆ ಇಲ್ಲ. ಉಚಿತವಾಗಿ ಪಠ್ಯಪುಸ್ತಕಗಳು, ಓಕೆ, ಆಮೇಲೆ ಯೂನಿಫಾರ್ಮ್, ಆಮೇಲೆ ಊಟ ಇದೆಲ್ಲ ನೀಡುವಂಥದ್ದು. ಆದರೆ ಈ ಒಂದು ಶಾಲೆಗಳಿಗೆ ಹಾಸ್ಟೆಲ್ ಇಲ್ಲ, ವಸತಿ ಸೌಲಭ್ಯ ಇಲ್ಲ. ಯಾವ ರೀತಿಯಾಗಿ ನೀವು ನಾರ್ಮಲ್ ಶಾಲೆಗಳಿರುತ್ತವೆ ನೋಡಿ, ಬೆಳಗ್ಗೆ 10 ಗಂಟೆಯಿಂದ 5 ಗಂಟೆ, ಅದೇ ರೀತಿಯಾದಂಥ ಶಾಲೆ. ಓಕೆ. ಆದರೆ ಇದು ಇಂಗ್ಲೀಷ್ ಮೀಡಿಯಮ್ ಶಾಲೆ. ಓಕೆ. ಕನ್ನಡ ಮೀಡಿಯಮ್ ಶಾಲೆ ಅಲ್ಲ, ಇಂಗ್ಲೀಷ್ ಮೀಡಿಯಮ್ ಶಾಲೆ. ಇದರ ಬಗ್ಗೆ ಮತ್ತೆ ಮುಂದೆ ಹೇಳ್ತಾ ಹೋಗ್ತೀನಿ ನಾನು. ಓಕೆ. ಪ್ರವೇಶ ಹೇಗೆ ಅಂತ ನೋಡೋದಾದರೆ, 6ನೇ ತರಗತಿಗೆ ಪ್ರವೇಶವನ್ನು ನಾವು ಪಡೆದುಕೊಳ್ಬೋದು. ಸಾಮಾನ್ಯ ಪರೀಕ್ಷೆ ಮೂಲಕ ಆಯ್ಕೆ. ಓಕೆ. ಒಂದು ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ. ಅದರಲ್ಲಿ ಮೆರಿಟ್ ಬಂದರೆ ಮಾತ್ರ, ಹೆಚ್ಚಿಗೆ ಮಾರ್ಕ್ಸನ್ನು ತೆಗೆದುಕೊಂಡ್ರೆ ಮಾತ್ರ ಈ ಒಂದು ಶಾಲೆಗೆ ಅಡ್ಮಿಷನ್ ಸಿಗುವಂಥದ್ದು. ಓಕೆ. ಆಮೇಲೆ ಪ್ರತಿಯೊಂದು ಬ್ಲಾಕ್ ವಿದ್ಯಾರ್ಥಿಗಳಿಗೆ ಅವಕಾಶ ಅಂತ ಹೇಳಿದ್ದೀನಿ. ಹಾಗಾದರೆ ಈ ಬ್ಲಾಕ್ ಅಂದರೆ ಏನು ಅದನ್ನ ನೋಡ್ತಾ ಹೋಗೋಣ ಮುಂದೆ. ಓಕೆ. ಈ ಬ್ಲಾಕ್ ಅಂದರೆ ಏನು ಅಂತ ತಿಳ್ಕೊಬೇಕು ಅಂತಂದರೆ, ಮೊದಲಿಗೆ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಶಾಲೆಗಳು ಇದ್ದಾವೆ ಅದನ್ನ ತಿಳ್ಕೊಳ್ಳೋಣ. ನೋಡ್ಬೋದು ನೀವಿಲ್ಲಿ ಕರ್ನಾಟಕ ಸರ್ಕಾರದಿಂದ ಆರಂಭಗೊಂಡ ಯೋಜನೆ. ಓಕೆ. 22 ಜಿಲ್ಲೆಗಳಲ್ಲಿ, ಓಕೆ, ನಮ್ಮ ಕರ್ನಾಟಕದ 22 ಜಿಲ್ಲೆಗಳ 74 EBB ಬ್ಲಾಕ್ಗಳಲ್ಲಿ 74 ಶಾಲೆಗಳು ಇವೆ. ಓಕೆ. ಒಟ್ಟಾರೆಯಾಗಿ ಹಾಗಾದರೆ ನಮ್ಮ ಕರ್ನಾಟಕದಲ್ಲಿ 74 ಶಾಲೆಗಳು ಇರುವಂಥದ್ದು. ಓಕೆ. ಹಾಗಾದರೆ ಈ EBB ಅಂದರೆ ಏನು ಅಂತ ನೋಡೋದಾದರೆ, ಎಜುಕೇಷ್ನಲಿ ಬ್ಯಾಕ್ವರ್ಡ್ ಬ್ಲಾಕ್ ಅಂತ. ಓಕೆ. ಕನ್ನಡದಲ್ಲಿ ಶೈಕ್ಷಣಿಕವಾಗಿ ಹಿಂದುಳಿದ ಬ್ಲಾಕ್ ಅಂತ. ಓಕೆ. ಅಂದರೆ ನಮ್ಮ ಕರ್ನಾಟಕ ಸರ್ಕಾರ ಏನು ಮಾಡಿದೆ, ಈ ಒಂದು 22 ಜಿಲ್ಲೆಗಳಲ್ಲಿ 74 ಶೈಕ್ಷಣಿಕವಾಗಿ ಹಿಂದುಳಿದಂತಹ ಬ್ಲಾಕ್ಗಳನ್ನು ಗುರುತಿಸಿದೆ. ಅಲ್ಲಿ ಒಂದೊಂದು ಶಾಲೆಗಳು ಇರುವಂಥದ್ದು. ಹಾಗಾದರೆ ಒಟ್ಟಾರೆಯಾಗಿ 74 ಶಾಲೆಗಳು ನಮ್ಮ ಕರ್ನಾಟಕದಲ್ಲಿ ಆದರ್ಶ ಶಾಲೆಗಳು ಇದ್ದಾವೆ ಅಂತ ಅಂದ್ಕೊಳ್ಬೋದು. ಆಮೇಲೆ ಎಲ್ಲ ಶಾಲೆಗಳು ಸ್ವಂತ ಕಟ್ಟಡ ಮತ್ತು ಪೂರ್ಣ ಸೌಲಭ್ಯಗಳೊಂದಿಗೆ ಇದ್ದಾವೆ. ಓಕೆ. ಎಲ್ಲವೂ ಓನ್ ಕಟ್ಟಡ ಇದೆ. ಓಕೆ. ನೀವು ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಹತ್ತಿರದ ಶಾಲೆ ಯಾವುದಿದೆ ಆ ಶಾಲೆಯ ಕಟ್ಟಡ ಹೇಗಿದೆ, ಅಲ್ಲಿ ಏನೇನೆಲ್ಲ ಸೌಲಭ್ಯಗಳು ಇದ್ದಾವೆ
ಅದನ್ನೆಲ್ಲ ಹೇಗೆ ನೋಡುವುದು ಅಂತ ನಿಮಗೆ ಈ ಒಂದು ವಿಡಿಯೋದ ಕೊನೆಗೆ ಹೇಳ್ತೇನೆ. ಓಕೆ, ಸೊ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡುವುದನ್ನು ಮಾತ್ರ ಮರಿಬೇಡಿ. ನೆಕ್ಸ್ಟ್, ಈ ಶಾಲೆಯಲ್ಲಿ ಯಾವ ರೀತಿಯಾದಂತಹ ಪಠ್ಯಕ್ರಮ, ಓಕೆ, CBSE ಸಿಲೆಬಸ್ ಅಥವಾ ಸ್ಟೇಟ್ ಬೋರ್ಡ್ ಸಿಲೆಬಸ್ ಅಂತ ನೋಡೋದಾದರೆ ಸ್ಟೇಟ್ ಬೋರ್ಡ್ ಸಿಲೆಬಸ್ ಇರುವಂಥದ್ದು. ಓಕೆ, ಸೊ ಈ ಹಿಂದೆ ನಾನು ನವೋದಯ ವಿದ್ಯಾಲಯ ಶಾಲೆ ಬಗ್ಗೆ ಒಂದು ಸಂಪೂರ್ಣವಾದಂತಹ ವಿಡಿಯೋ ಮಾಡಿದ್ದೆ. ಅದು CBSE ಶಾಲೆ ಆಗಿತ್ತು. ಆದರೆ ಆದರ್ಶ ವಿದ್ಯಾಲಯ ಇಂಗ್ಲೀಷ್ ಮೀಡಿಯಂ ಶಾಲೆ ಹೌದು, ಆದರೆ ಸ್ಟೇಟ್ ಬೋರ್ಡ್ ಸಿಲೆಬಸ್ ಇರುವಂಥದ್ದು, ಅಂದರೆ NCERT ಪಠ್ಯಕ್ರಮವನ್ನು ಫಾಲೋ ಮಾಡುವಂತಹ ಶಾಲೆ ಇದು. ಓಕೆ, ಸೊ ನೀವಿನ್ನೂ ಆ ಒಂದು ನವೋದಯ ಶಾಲೆಯ ಬಗ್ಗೆ ಏನು ಸಂಪೂರ್ಣವಾದ ವಿಡಿಯೋ ಇದೆ ಇನ್ನೂ ನೋಡಿಲ್ಲ ಅಂತಂದರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಹಾಗೂ ಕಮೆಂಟ್ನಲ್ಲಿ ಪಿನ್ ಮಾಡಿರ್ತೇನೆ. ನೀವು ಅಡ್ಮಿಷನ್ ಮಾಡೋದಕ್ಕಿಂತ ಮುಂಚೆ, ಅಂದರೆ ನವೋದಯ ಶಾಲೆಗೆ ಅಡ್ಮಿಷನ್ ಮಾಡೋಕ್ಕಿಂತ ಮುಂಚೆ ಆ ವಿಡಿಯೋ ನೋಡಿದರೆ ಸೂಕ್ತ. ಓಕೆ, ಆಮೇಲೆ ಯಾರೆಲ್ಲ ಪಾಲಕರು ಅಂದರೆ ತಮ್ಮ ಮಕ್ಕಳು 2ನೇ ತರಗತಿಯಲ್ಲಿ ಇದ್ದಾರೆ ಈಗ ನವೋದಯ, ಅವರು ಅಡ್ಮಿಷನ್ ಮಾಡಿಸ್ಬೇಕು ಅಂತಂದರೆ ಅವರಿಗೆ ಈಗಲೇ ಆ ಒಂದು ಮಾಹಿತಿಯನ್ನು ತಿಳಿಸಿ. ಓಕೆ, ಸೊ ಅದರ ಬಗ್ಗೆ ನವೋದಯ ವಿಡಿಯೋ ನೋಡ್ತಿರಲ್ಲ, ಅದರ ಬಗ್ಗೆ ನಿಮಗೆ ಅಲ್ಲಿ ಗೊತ್ತಾಗುತ್ತೆ. ಸೊ ಈ ಒಂದು ಆದರ್ಶ ವಿದ್ಯಾಲಯದ ಸಿಲೆಬಸ್ ನೋಡೋಣ. ಈಗ ನೋಡ್ಬೋದು ನೀವಿಲ್ಲಿ 2017 ಹಾಗೂ 18 ಅಂದರೆ 2017-18ನೇ ಸಾಲಿನಿಂದ 6ನೇ ತರಗತಿಯಿಂದ NCERT ಪಠ್ಯಕ್ರಮ ಇಲ್ಲಿ ಫಾಲೋ ಮಾಡಲಾಗ್ತಾಯಿದೆ. ಆಮೇಲೆ 10ನೇ ತರಗತಿ ಪರೀಕ್ಷೆ KSEEB ಮಂಡಳಿ ಮೂಲಕ ನಡೆಯುವಂಥದ್ದು, ಅಂದರೆ ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ ಏನಿದೆ, ಸೊ ಬೇರೆ ಶಾಲೆಗಳಿಗೂ ಅದೇ ಒಂದು ಸಂಸ್ಥೆ ಪರೀಕ್ಷೆಯನ್ನು ನಡೆಸುವಂಥದ್ದು. ಹಾಗೆ ಆದರ್ಶ ವಿದ್ಯಾಲಯ ಶಾಲೆಗಳು ಸಹ 10ನೇ ತರಗತಿ ಪರೀಕ್ಷೆಯನ್ನು ಇದೇ ಒಂದು ಮಂಡಳಿ ನಡೆಸ್ಕೊಂಡು ಬರ್ತಾ ಇದೆ. ಓಕೆ, ನೆಕ್ಸ್ಟ್ ಇಲ್ಲಿ ಪ್ರಥಮ ಭಾಷೆ ಯಾವುದಿದೆ ಅಂತ ನೋಡೋದಾದರೆ ಆಂಗ್ಲ ಭಾಷೆ, ಅಂದರೆ ಫಸ್ಟ್ ಲ್ಯಾಂಗ್ವೇಜ್ ನಿಮಗೆ ಇಂಗ್ಲೀಷ್ ಇರುವಂಥದ್ದು NCERT ಪಠ್ಯಕ್ರಮವನ್ನು ಫಾಲೋ ಮಾಡುತ್ತೆ. ದ್ವಿತೀಯ ಭಾಷೆ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಇರುವಂಥದ್ದು. ಓಕೆ, ಇದು ಸಹ ಇದು ರಾಜ್ಯ ಪಠ್ಯಕ್ರಮವನ್ನು ಫಾಲೋ ಮಾಡುವಂಥದ್ದು. ನೆಕ್ಸ್ಟ್ ತೃತೀಯ ಭಾಷೆ ಹಿಂದಿ ಇರುವಂಥದ್ದು, ಇದು NCERT ಪಠ್ಯಕ್ರಮ. ಓಕೆ, ತೃತೀಯ ಭಾಷೆ ಹಿಂದಿ ಇರುವಂಥದ್ದು ಇಲ್ಲಿ. ನೆಕ್ಸ್ಟ್ ಗಣಿತ NCERT ಪಠ್ಯಕ್ರಮ, ವಿಜ್ಞಾನ ಸಹ NCERT, ಆಮೇಲೆ ಸಮಾಜ ವಿಜ್ಞಾನ ಈ ಒಂದು ರಾಜ್ಯ ಪಠ್ಯಕ್ರಮ ಇರುವಂಥದ್ದು. ಓಕೆ, ಇಂಗ್ಲೀಷ್ ಮೀಡಿಯಂ ಶಾಲೆ ಇದು. ನೆಕ್ಸ್ಟ್ ಮುಂದೆ ಹೋಗೋಣ. ಈಗ ಹೇಳ್ತೀನಿ ನೋಡ್ರಿ, ಆದರ್ಶ ವಿದ್ಯಾಲಯದಲ್ಲಿ ಮಕ್ಕಳನ್ನು ಸೇರಿಸಿದರೆ ನಿಮಗೆ ಸಿಗುವಂತಹ ಪ್ರಮುಖ ಲಾಭಗಳು. ಓಕೆ, ಗುಣಮಟ್ಟದ ಶಿಕ್ಷಣ, ಆಂಗ್ಲ ಮಾಧ್ಯಮದಲ್ಲಿ ಬೋಧನೆ, ಉತ್ತಮ ಮೂಲಭೂತ ಸೌಕರ್ಯಗಳು, ಕ್ರೀಡೆ ಮತ್ತು ಇತರೆ ಚಟುವಟಿಕೆಗಳು, ಇದೆಲ್ಲ ಎಲ್ಲ ಶಾಲೆಗಳು ಸಿಗುವಂಥದ್ದೇ. ಆದರೆ ಪ್ರಮುಖವಾಗಿ ನಿಮಗೆ ಆಗುವಂತಹ ಲಾಭಗಳು ಅಂದರೆ ಇಂಪಾರ್ಟೆಂಟ್ ಯಾರಿಗೆ ಅಂತಂದರೆ ನಿಮ್ಮ ಮಕ್ಕಳು ಒಂದು ವೇಳೆ 1ನೇ ತರಗತಿಯಿಂದ 5ನೇ ತರಗತಿಯವರೆಗೂ ಕನ್ನಡ ಮೀಡಿಯಂನಲ್ಲಿ ಕಲ್ತಿದ್ದು 6ನೇ ತರಗತಿಗೆ ನೀವೇನಾದರೂ ಖಾಸಗಿ ಪ್ರೈವೇಟ್ ಇಂಗ್ಲೀಷ್ ಮೀಡಿಯಂ ಶಾಲೆಗೆ ಅವರನ್ನು ಅಡ್ಮಿಷನ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ರೆ ಅದಕ್ಕಿಂತ ಮುಂಚೆ 1-2 ವರ್ಷ ಆದರ್ಶ ವಿದ್ಯಾಲಯ ಶಾಲೆಗೆ ಅಡ್ಮಿಷನ್ ಮಾಡಿಸಿ. ಆ ನಂತರ ಬೇಕಾದರೆ ನೀವು ಬೇರೆ ಪ್ರೈವೇಟ್ ಇಂಗ್ಲೀಷ್ ಮೀಡಿಯಂ ಶಾಲೆಗೆ ಅಡ್ಮಿಷನನ್ನು ಮಾಡಿಸ್ಬೋದು. ಓಕೆ, ಸೊ ಹೀಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇವಾಗ ನೋಡಿ, ಒಬ್ಬ ವಿದ್ಯಾರ್ಥಿ ಏನಾದರೂ 1ರಿಂದ 5ನೇ ತರಗತಿವರೆಗೂ ಕನ್ನಡ ಮೀಡಿಯಂನಲ್ಲಿ ಓದಿದ್ದಾನೆ ಅಂತ ಅಂದ್ಕೊಳ್ಳಿ. ಸೊ ನೀವು ಅವನ್ನ ಸಡನ್ನಾಗಿ ಒಂದು ಪ್ರೈವೇಟ್ ಇಂಗ್ಲೀಷ್ ಮೀಡಿಯಂ ಶಾಲೆಗೆ ಅಡ್ಮಿಷನ್ ಮಾಡಿಸಿದ್ದೀರಾ ಅಂತ ಅಂದರೆ, ಸೊ ಅಲ್ಲಿರುವಂತಹ ಮಕ್ಕಳು ಏನಿರ್ತಾರೆ ಅವರು 1ನೇ ತರಗತಿಯಿಂದನೇ ಇಂಗ್ಲೀಷ್ ಮೀಡಿಯಮ್ಗೆ ಅಡ್ಮಿಷನ್ ಮಾಡಿಸಿರುವಂಥವ್ರು ಇರ್ತಾರೆ. ಸೊ ಅಂದರೆ ಅವರ ಇಂಗ್ಲೀಷ್ ಲೆವೆಲ್ ಸ್ವಲ್ಪ ಹೆಚ್ಚಿಗೆ ಇರುತ್ತೆ, ಹೌದಾ? ಸೊ ಅಲ್ಲಿರುವಂತಹ ಟೀಚರ್ಸ್ ಏನು ಮಾಡ್ತಾರೆ, ಆ ಒಂದು ಶಾಲೆಯ ಮಕ್ಕಳ ಬುದ್ಧಿ ಮಟ್ಟಕ್ಕೆ ತಕ್ಕಂತೆ ಇಂಗ್ಲೀಷ್ನಲ್ಲೇ ಏನು ಮಾಡ್ತಾರೆ, ಪಾಠವನ್ನು ಮಾಡ್ತಾ ಹೋಗ್ತಾರೆ. ಸೊ ಅಂಥ ಶಾಲೆಗೆ ನಿಮ್ಮ ಮಗು ಅಂದರೆ ಇದುವರೆಗೂ ಕನ್ನಡ ಮೀಡಿಯಮ್ನಲ್ಲಿ ಕಲ್ತಿರುವಂತಹ ಮಗುನ ನೀವು ಹೋಗಿ ಕುಂಡ್ರಿಸಿದರೆ ಸೊ ಅವನಿಗೆ ಅಷ್ಟೊಂದು ಈಸಿಯಾಗಿ ಅರ್ಥ ಆಗೋದಿಲ್ಲ. ಓಕೆ, ಏನಾಗುತ್ತೆ, ಯೂಶ್ವಲಿ ಅವನಿಗೆ ಪ್ರೆಷರ್ ಬಿಲ್ಡಪ್ ಆಗುತ್ತೆ. ಓಕೆ, ಸೊ ನನಗೆ ಏನೂ ಅರ್ಥ ಆಗ್ತಿಲ್ಲ, ನಾನು ಈ ಶಾಲೆಗೆ ಹೋಗೋದಿಲ್ಲ ಅಂತ ಹಠ ಮಾಡ್ಬೋದು. ಯಾಕಂದರೆ ಅವರು ಇಂಗ್ಲೀಷ್ ಹೇಳ್ತಿರ್ತಾರೆ, ಇವನು ಕನ್ನಡ ಮೀಡಿಯಂ ವಿದ್ಯಾರ್ಥಿ, ಹೌದಲ್ವಾ? ಸೊ ಹಾಗಾದರೆ ಇದಕ್ಕೆ ಪರಿಹಾರ ಏನು ಅಂತಂದರೆ, ಸೊ ಈ ಮೊದಲಿಗೆ ಆದರ್ಶ ವಿದ್ಯಾಲಯ ಶಾಲೆಗೆ ಅಡ್ಮಿಷನ್ ಮಾಡಿಸ್ಬೇಕು. ಯಾಕೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಈ ಒಂದು ಆದರ್ಶ ವಿದ್ಯಾಲಯ ಶಾಲೆಗೆ 80 ವಿದ್ಯಾರ್ಥಿಗಳನ್ನು ಅಡ್ಮಿಷನ್ ಮಾಡ್ಕೊಂಡಿದ್ದಾರೆ ಅಂತ ಅಂದ್ಕೊಳ್ಳಿ. ಸೊ ಆ 80 ವಿದ್ಯಾರ್ಥಿಗಳಲ್ಲಿ ಹೆಚ್ಚಾನೆಚ್ಚು 70 ವಿದ್ಯಾರ್ಥಿಗಳು ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳನ್ನೇ ಇರ್ತಾರೆ. ಓಕೆ, ಭಾಳ ಆದರೆ ಇನ್ನೊಂದು 10 ಜನ ವಿದ್ಯಾರ್ಥಿ ಏನು ಇಂಗ್ಲೀಷ್ ಮೀಡಿಯಮ್ನಿಂದ ಬಂದಂತಹ ವಿದ್ಯಾರ್ಥಿಗಳಾಗಿರ್ಬೋದು. ಸೊ ಇಲ್ಲಿ ನೋಡಿ,
ಇಂಗ್ಲೀಷ್ ಮೀಡಿಯಂ ಶಾಲೆ ಆದರೂ ಸಹ 6ನೇ ತರಗತಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿರುವಂತಹ ವಿದ್ಯಾರ್ಥಿಗಳು ಯಾರು? ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು. ಸೊ ಇಲ್ಲಿ ಇರುವಂತಹ ಶಿಕ್ಷಕರು ಏನು ಮಾಡ್ತಾರೆ, ಸ್ಟೆಪ್ ಬೈ ಸ್ಟೆಪ್ ಅವ್ರಿಗೆ ಹೇಳ್ತಾ ಬರ್ತಾರೆ, ಇಂಗ್ಲೀಷನ್ನು ಅವ್ರಿಗೆ ಇನ್ಕಾರ್ಪೊರೇಟ್ ಮಾಡ್ತಾ ಬರ್ತಾರೆ. ಓಕೆ, ಹೇಗೆ ಅಂತಂದರೆ ಆ ಪಾಠಗಳನ್ನು ಕನ್ನಡದಲ್ಲೂ ಹೇಳ್ತಾರೆ. ಸೊ ಅದರ ಸ್ವಲ್ಪ ಏನು ಮಾಡ್ತಾರೋ ಇಂಗ್ಲೀಷ್ನೂ ಅವ್ರಿಗೆ ಪರಿಚಯವನ್ನು ಮಾಡ್ತಾ ಬರ್ತಾರೆ. ಓಕೆ, ಸೊ ಇದರಿಂದ ಏನಾಗುತ್ತೆ, ಆ ವಿದ್ಯಾರ್ಥಿಗಳಿಗೆ ಇತ್ತ ಕನ್ನಡದಲ್ಲೂ ಅರ್ಥ ಆಗ್ತಾಯಿದೆ, ಆಮೇಲೆ ಇಂಗ್ಲೀಷನ್ನು ಅವರು ಸ್ವಲ್ಪ ಕಲಿತಾನೇ ಬರ್ತಾರೆ. ಹೌದಾ? ಸೊ 6ನೇ ತರಗತಿಯಲ್ಲಿದ್ದಾಗ ಸ್ವಲ್ಪ ಇಂಗ್ಲೀಷ್ ಬರುತ್ತೆ, ಅಂದರೆ ಇಂಗ್ಲೀಷ್ ಟು ಇಂಗ್ಲೀಷ್ನಲ್ಲಿ ಉತ್ತರ ಬರೆಯುವಂಥದ್ದು, ಮಾತನಾಡುವಂಥದ್ದು. ಆಮೇಲೆ 7ನೇ ತರಗತಿ ಬಂದಾಗ ಇನ್ನೊಂದು ಸ್ವಲ್ಪ ಬರುತ್ತೆ. ಓಕೆ, ಆಮೇಲೆ 8ನೇ ತರಗತಿ ಬಂದಾಗ ಅವರು ಸಹ ಕಂಪ್ಲೀಟಾಗಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಾಗಿಬಿಟ್ಟಿರ್ತಾರೆ. ಓಕೆ, ಇಂಗ್ಲೀಷ್ನಲ್ಲೇ ಬರೆಯುವಂಥದ್ದು, ಇಂಗ್ಲೀಷ್ನಲ್ಲೇ ಉತ್ತರ ಹೇಳುವಂಥದ್ದು ಎಲ್ಲ ಬರುವಂಥದ್ದು. ಆಮೇಲೆ ಬೇಕಾದರೆ ನೀವು 9ನೇ ತರಗತಿನೋ ಅಥವಾ 10ನೇ ತರಗತಿಗೆ ಒಂದು ಪ್ರೈವೇಟ್ ಇಂಗ್ಲೀಷ್ ಮೀಡಿಯಂ ಶಾಲೆಗೆ ಸೇರಿಸಿದರೆ ಆವಾಗ ಅವರಿಗೆ ಯಾವುದೇ ರೀತಿಯಾದಂತಹ ಡಿಫಿಕಲ್ಟೀಸ್ ಆಗೋದಿಲ್ಲ. ಓಕೆ, ಸೊ ಇದೇ ಕಾರಣಕ್ಕೆ ನಾನು ಹಿಂದೆ ಹಾಗೆ ಹೇಳಿದ್ದು. ಓಕೆ, ಸೊ ಇದು ನನ್ನ ವ್ಯೂ. ಓಕೆ, ನಿಮ್ಮ ಪ್ರಕಾರ ನೀವೇನು ಅಂದ್ಕೊಂಡಿದ್ದೀರಾ? ಸೊ ನಿಮ್ಮ ಆಲೋಚನೆಗಳನ್ನು, ಯೋಚನೆಗಳನ್ನು ನೀವು ಕಮೆಂಟ್ ಮುಖಾಂತರ ಮಾಡಿ ನಮಗೆ ತಿಳಿಸ್ಬೋದು. ಓಕೆ, ಮುಂದೆ ಹೋಗೋಣ. ಸೊ ಅರ್ಹತೆ, ಎಲಿಜಿಬಿಲಿಟಿ, ಈ ಒಂದು ಶಾಲೆಗಳಿಗೆ ನೀವು ಅಡ್ಮಿಷನ್ ಮಾಡಿಸ್ಬೇಕಿದ್ರೆ ಎಲಿಜಿಬಿಲಿಟಿ ನೋಡೋಣ ಇಲ್ಲಿ. ಸೊ ಏನು ಎಲಿಜಿಬಿಲಿಟಿ ಇದೆ ಅಂತಂದರೆ, ಕರ್ನಾಟಕದ ಶೈಕ್ಷಣಿಕವಾಗಿ ಹಿಂದುಳಿದ ಬ್ಲಾಕ್ ನಿವಾಸಿಗಳಾಗಿರಬೇಕು. ಅಂದರೆ ಏನು, ನಮ್ಮ ಕರ್ನಾಟಕದ 22 ಜಿಲ್ಲೆಗಳಲ್ಲಿ ಹಿಂದುಳಿದ ಬ್ಲಾಕ್ಗಳು ಅಂತ, ಅಂದರೆ ಶೈಕ್ಷಣಿಕವಾಗಿ ಹಿಂದುಳಿದ ಬ್ಲಾಕ್ಗಳು ಅಂತ ಏನು ಗುರುತು ಮಾಡಿದ್ದಾರೆ, ಸೊ ಅದೇ ಬ್ಲಾಕ್ನಲ್ಲಿ ವಾಸ ಇರುವಂತಹ ವಿದ್ಯಾರ್ಥಿಗಳಿಗೆ ಈ ಒಂದು ಅಡ್ಮಿಷನನ್ನು ಕೊಡ್ತಾರೆ. ಓಕೆ, ಪ್ರಸ್ತುತ 5ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ಅರ್ಹರು. ಅಂದರೆ ಈಗ ಅವರು 5ನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರಬೇಕು. ನೆಕ್ಸ್ಟ್ 5ನೇ ತರಗತಿ ಮುಗಿದ ಮೇಲೆ ಏನು 6ನೇ ತರಗತಿಗೆ ಅಡ್ಮಿಷನ್ ಮಾಡ್ಕೊಳ್ತಾರೆ, ಅಂತಹ ವಿದ್ಯಾರ್ಥಿಗಳು ಈ ಒಂದು ಎಕ್ಸಾಮನ್ನು ಬರೀಬಹುದು. ಓಕೆ, ಅಂದರೆ ಸಿಂಪಲ್ಲಾಗಿ 5ನೇ ತರಗತಿ ಮುಗಿತಾ ಬರ್ತಿರ್ತದೆ, ಆವಾಗ ಅವರು ಈ ಒಂದು ಎಕ್ಸಾಮ್ ಬರೀಬೇಕು. ಪಾಸ್ ಆದರೆ 6ನೇ ತರಗತಿಗೆ ಆದರ್ಶ ವಿದ್ಯಾಲಯ ಶಾಲೆಗೆ ಅಡ್ಮಿಷನನ್ನು ಪಡೆದುಕೊಳ್ಬೋದು ಅಂತ ಅರ್ಥ. ನೆಕ್ಸ್ಟ್, ಇತರ ಬ್ಲಾಕ್ ಅಥವಾ ರಾಜ್ಯದಲ್ಲಿ ಓದುತ್ತಿದ್ದರೂ ಸಹ ಅವರು ಅಡ್ಮಿಷನನ್ನು ಪಡೆದುಕೊಳ್ಬೋದು. ಅಂದರೆ ಈಗ ಅವರ ಸ್ವಂತ ಊರು, ಓಕೆ, ಅವರ ಸ್ವಂತ ಊರು ಹಿಂದುಳಿದ, ಅಂದರೆ ಶೈಕ್ಷಣಿಕವಾಗಿ ಹಿಂದುಳಿದ ಬ್ಲಾಕ್ನಲ್ಲಿ ಇದೆ ಅಂತ ಅಂದ್ಕೊಳ್ಳಿ. ಆದರೆ ವಿದ್ಯಾರ್ಥಿ ಮಾತ್ರ ಶೈಕ್ಷಣಿಕವಾಗಿ ಹಿಂದುಳಿದ ಏನು ಬ್ಲಾಕ್ ಅಲ್ಲದೇ ಇರುವಂತಹ ಒಂದು ಶಾಲೆಯಲ್ಲಿ ಅವನು ಓದ್ತಾ ಇದ್ದರೆ, ಅಂತಹ ವಿದ್ಯಾರ್ಥಿ ಸಹ ನಾನು ಶೈಕ್ಷಣಿಕವಾಗಿ ಹಿಂದುಳಿದ ಬ್ಲಾಕ್ಗೆ ಸೇರಿದ್ದೇನೆ ಅಂತ ಹೇಳಿ ಒಂದು ನಿವಾಸಿ ಪ್ರಮಾಣ ಪತ್ರ, ಓಕೆ, ಅಥವಾ ವಾಸ ಪ್ರಮಾಣ ಪತ್ರವನ್ನು ಕೊಟ್ಟರೆ ಅಂತಹ ವಿದ್ಯಾರ್ಥಿ ಸಹ ಈ ಒಂದು ಎಕ್ಸಾಮನ್ನು ಬರೀಬಹುದು. ಓಕೆ, ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಜುಕೇಷನಲ್ಲಿ ಬ್ಯಾಕ್ವರ್ಡ್ ಬ್ಲಾಕ್ ಏನಿದೆ, ಸೊ ಅಲ್ಲಿ ಅವನ ಆ್ಯಕ್ಚುಯಲ್ ನಿವಾಸ ಇರುವಂಥದ್ದು, ಮನೆ ಇರುವಂಥದ್ದು, ಅವರ ತಂದೆ ತಾಯಿ ಇರುವಂಥದ್ದು, ಆದರೆ ಅವನು ಬೇರೆ ಸಿಟಿಯಲ್ಲಿ ಓದ್ತಾ ಇದ್ದರೆ ಅಂತಹ ವಿದ್ಯಾರ್ಥಿ ಸಹ ಒಂದು ಎಕ್ಸಾಮನ್ನು ಬರಿಬೋದು. ಆದರೆ ಅದಕ್ಕೆ ಏನು ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಅಥವಾ ನಿವಾಸಿ ಪ್ರಮಾಣ ಪತ್ರವನ್ನು ಕೊಡಬೇಕಾಗತ್ತೆ. ಆಮೇಲೆ ಇತರ ರಾಜ್ಯದಲ್ಲಿ, ಓಕೆ, ಸೊ ನಮ್ಮ ಕರ್ನಾಟಕ ರಾಜ್ಯ ಬಿಟ್ಟು ಬೇರೆ ರಾಜ್ಯದಲ್ಲಿ ಅವನೀಗ ಸದ್ಯಕ್ಕೆ ವಿದ್ಯಾಭ್ಯಾಸ ಮಾಡ್ತಾ ಇದ್ರೂ ಸಹ ಎಕ್ಸಾಮ್ ಬರಿಬೋದು. ಆದರೆ ಸೇಮ್ ಮತ್ತೆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್, ಅಂದರೆ ನಾನು ಸಹ ಕರ್ನಾಟಕದವನು ಅಂತ ಒಂದು ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಕೊಡಬೇಕು. ನಾನು ಸಹ ಎಜುಕೇಷನಲಿ ಬ್ಯಾಕ್ವರ್ಡ್ ಎಜುಕೇಷನಲಿ ಬ್ಯಾಕ್ವರ್ಡ್ ಬ್ಲಾಕ್ಗೆ ಸೇರಿದ್ದೇನೆ ಅಂತ ಹೇಳಿ ಒಂದು ಸರ್ಟಿಫಿಕೇಟನ್ನು ಕೊಡಬೇಕು. ಅಂದರೆ ಜಸ್ಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಅಥವಾ ನಿವಾಸಿ ಪ್ರಮಾಣ ಪತ್ರ ಅಂತ ಅಂದ್ಕೊಳ್ಬೋದು. ಇಲ್ಲಿ ಕೊಟ್ಟಿದೆ ನೋಡಿ ಕೆಳಗಡೆ, ಕರ್ನಾಟಕ ವಾಸಸ್ಥಳ ಡೊಮೆಸಿಲ್ ಪ್ರಮಾಣ ಪತ್ರ ಅಗತ್ಯ. ಓಕೆ, ಡನ್. ನೆಕ್ಸ್ಟ್, ಅರ್ಹತೆ ನಿಯಮಗಳು ಅಂತ ನೋಡೋಣ. ಸೊ ವಿದ್ಯಾರ್ಥಿ 5ನೇ ತರಗತಿಯನ್ನು ಓದುತ್ತಿರುವ ಶಾಲೆಯ ತಾಲೂಕು ಮತ್ತು ಆದರ್ಶ ಶಾಲೆಯ ತಾಲೂಕು ವಿಭಿನ್ನವಾದರೆ, ಅಂದರೆ ಸದ್ಯಕ್ಕೆ ಈಗ 5ನೇ ತರಗತಿ ಯಾವ ಒಂದು ತಾಲೂಕಿನಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾನೆ ವಿದ್ಯಾರ್ಥಿ, ಅದೇ ತಾಲೂಕಿನಲ್ಲಿರುವಂತಹ ಆದರ್ಶ ವಿದ್ಯಾಲಯ ಶಾಲೆಗೆ ಅವನು ಅಡ್ಮಿಷನ್ ಮಾಡ್ಕೊಳ್ಬೋದು. ಓಕೆ, ಒಂದು ವೇಳೆ ಈಗ 5ನೇ ತರಗತಿ ಓದುತ್ತಿರುವಂತಹ ತಾಲೂಕು ಹಾಗೆ ಈಗ ಆದರ್ಶ ವಿದ್ಯಾಲಯ ಅವರೇನು ಅಡ್ಮಿಷನ್ ತೆಗೆದುಕೊಳ್ಬೇಕು ಅಂತ ಅಂದ್ಕೊಂಡಿದ್ದಾರೆ, ಸೊ ಆದರ್ಶ ವಿದ್ಯಾಲಯ ಶಾಲೆ ಇರುವಂತಹ ತಾಲೂಕೇ ಬೇರೆ ಇದ್ದರೆ ಆವಾಗ ಏನು ಮಾಡಬೇಕು, ಆವಾಗೂ ಸಹ ಡೊಮೆಸಿಲ್ ಸರ್ಟಿಫಿಕೇಟ್ ಬೇಕಾಗತ್ತೆ.
ಅಂದರೆ ಫಾರ್ ಎಕ್ಸಾಂಪಲ್ ಈಗ ಒಬ್ಬ ವಿದ್ಯಾರ್ಥಿ ಧಾರವಾಡ ಜಿಲ್ಲೆಯಲ್ಲಿರುವಂತಹ ತಾಲೂಕು ಅವನ ಆ್ಯಕ್ಚುಯಲ್ ನಿವಾಸ ಸ್ಥಾನ. ಆದರೆ ಈಗ ಅವನೇನು ಮಾಡ್ತಿದ್ದಾನೆ, ಬೆಳಗಾವಿ ಜಿಲ್ಲೆಯಲ್ಲಿರುವಂತಹ ಯಾವುದೇ ಒಂದು ತಾಲೂಕಿನಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದಾನೆ. ಈಗ ಅವ್ರು ಏನು ಮಾಡಬೇಕು, ಆದರ್ಶ ವಿದ್ಯಾಲಯ ಅಂದರೆ ಧಾರವಾಡ ತಾಲೂಕಿನಲ್ಲಿರುವಂತಹ ಆದರ್ಶ ವಿದ್ಯಾಲಯ ಶಾಲೆಗೆ ಅಡ್ಮಿಷನ್ ಮಾಡ್ಕೊಳ್ಬೇಕು. ಆವಾಗ ಏನು ಮಾಡಬೇಕು, ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಕೊಡಬೇಕಾಗತ್ತೆ. ಓಕೆ, ನೆಕ್ಸ್ಟ್, ಅಭ್ಯರ್ಥಿ ಒಂದು ಆದರ್ಶ ಶಾಲೆಯನ್ನು ಮಾತ್ರ ಆಯ್ಕೆ ಮಾಡಬಹುದು. ಓಕೆ, ಸೊ ಈ ಮೊರಾರ್ಜಿ ಶಾಲೆಗಳಿಗೆ ಅಪ್ಲಿಕೇಶನ್ ಹಾಕುವಾಗ ನಾವು ಏನು ಮಾಡ್ತಿದ್ವಿ, ನಮಗೆ ಪ್ರಿಫರೆನ್ಸ್ ಪ್ರಕಾರ ಭಾಳಷ್ಟು ಶಾಲೆಗಳನ್ನ ಸೆಲೆಕ್ಟ್ ಮಾಡ್ಕೊಳ್ತಿದ್ವಿ. ಅರ್ಜಿ ಹಾಕುವಾಗ ನಮ್ಮ ಮೆರಿಟ್ ಏನಿರುತ್ತೆ ಅದರ ಪ್ರಕಾರ ನಮಗೆ ಶಾಲೆಗಳು ಸಿಗುವಂಥದ್ದು. ಆದರೆ ಆದರ್ಶ ವಿದ್ಯಾಲಯ ಶಾಲೆಗಳಲ್ಲಿ ಹಾಗೆ ನೀವು ಪ್ರಿಫರೆನ್ಸ್ ಕೊಡುವಂತಿಲ್ಲ. ಏನು ಅಂತಂದರೆ ಯಾವುದಾದ್ರೂ ಒಂದು ಶಾಲೆಯನ್ನು ನೀವು ಆಯ್ಕೆ ಮಾಡ್ಕೊಳ್ಬೇಕು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾವುದಾದ್ರೂ ಒಂದು ಶಾಲೆಯನ್ನು ಆಯ್ಕೆ ಮಾಡ್ಕೊಳ್ಬೇಕು. ಸೊ ಆ ಶಾಲೆಯ ಮೆರಿಟ್ ಲಿಸ್ಟಲ್ಲಿ ನೀವು ಬರಬೇಕು, ಆವಾಗ ಮಾತ್ರ ನಿಮಗೆ ಅಡ್ಮಿಷನ್ ಆಗುವಂಥದ್ದು. ಓಕೆ, ಇದರ ಬಗ್ಗೆ ಸಂಪೂರ್ಣವಾಗಿ ನಾನು ಈ ಒಂದು ನೋಟಿಫಿಕೇಷನ್ ಬರುತ್ತಲ್ವ ಆವಾಗ ಇನ್ನೊಮ್ಮೆ ವಿಡಿಯೋ ಮಾಡ್ತೇನೆ. ಸೊ ಹಾಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿಟ್ಕೊಂಡಿರಿ. ಸೊ ನಾವು ಯಾವಾಗ ಈ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೇವೆ ನಿಮಗೆ ಗೊತ್ತಾಗುವಂಥದ್ದು. ಓಕೆ, ಆಮೇಲೆ ನಮ್ಮ ಚಾನಲ್ನಲ್ಲಿ ಈ ಆದರ್ಶ ವಿದ್ಯಾಲಯ, ನವೋದಯ ವಿದ್ಯಾಲಯ, ಸೈನಿಕ, ಮೊರಾರ್ಜಿ, ಅಲ್ಪಸಂಖ್ಯಾತರ ವಿದ್ಯಾಲಯಗಳು, ಓಕೆ, ಸೊ ಈ ಒಂದು ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಕ್ಲಾಸ್ಗಳ ವಿಡಿಯೋಗಳನ್ನು ಸಹ ನಾವು ಅಪ್ಲೋಡ್ ಮಾಡ್ತಾ ಇರ್ತೇವೆ. ಜಸ್ಟ್ ಈ ವಿಡಿಯೋ ಅಷ್ಟೇ ಅಲ್ಲ. ಸೊ ನಿಮ್ಮ ವಿದ್ಯಾರ್ಥಿಗಳು ಮಕ್ಕಳು 3, 4ನೇ ತರಗತಿ ಹಾಗೂ 5ನೇ ತರಗತಿಯಲ್ಲಿ ಇದ್ದರೆ ಸೊ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ನೆಕ್ಸ್ಟ್ ಮುಂದೆ ಹೋಗೋಣ. 6ನೇ ತರಗತಿ ಪ್ರವೇಶ ಪರೀಕ್ಷೆ ಮುಖಾಂತರ ಈ ಒಂದು ಅಡ್ಮಿಷನ್ ತೆಗೆದುಕೊಳ್ಬೋದು ಅಂತ ಹೇಳಿದೆ. ಸೊ ಹಾಗಾದರೆ ಈ 6ನೇ ತರಗತಿ ಪ್ರವೇಶ ಪರೀಕ್ಷೆಯ ನೋಟಿಫಿಕೇಷನ್ ಸಾಧಾರಣವಾಗಿ ಯಾವ ತಿಂಗಳಿನಲ್ಲಿ ಬರುತ್ತೆ ಅಂತ ಅಂದರೆ ಜನವರಿ ತಿಂಗಳಿನಲ್ಲಿ ಬರುವಂಥದ್ದು. ಪ್ರತಿ ವರ್ಷ ಜನವರಿ ತಿಂಗಳಲ್ಲಿ ಈ ಒಂದು ಅಧಿಸೂಚನೆಯನ್ನು ಹೊರಡಿಸ್ತಾರೆ. ಸೊ ಮುಂದಿನ ವರ್ಷ 2027. ನೆಕ್ಸ್ಟ್, ಪರೀಕ್ಷೆ ನಡೆಯುವ ತಿಂಗಳು. ಓಕೆ, ಸಾಧಾರಣವಾಗಿ ಜನವರಿಗೆ ಇದನ್ನು ನೋಟಿಫಿಕೇಷನ್ ಬಂದರೆ ಮಾರ್ಚ್ ತಿಂಗಳಲ್ಲಿ ಈ ಒಂದು ಎಕ್ಸಾಮನ್ನು ನಡೆಸ್ತಾರೆ ಅವರು. ಆಮೇಲೆ ಸಾಧಾರಣವಾಗಿ ಜೂನಿಂದ ಶಾಲೆಗಳು ಸ್ಟಾರ್ಟ್ ಆಗುವಂಥದ್ದು. ಓಕೆ, ನೆಕ್ಸ್ಟ್, ಆಯ್ಕೆ ಪರೀಕ್ಷೆ ಮಾದರಿ. ಓಕೆ, ಸೊ ಆಯ್ಕೆ ಪರೀಕ್ಷೆ ಮಾದರಿ ಅಂತಂದರೆ ಈ ಎಕ್ಸಾಮ್ ಸಿಲೆಬಸ್ ಏನೇನಿದೆ, ಏನೆಲ್ಲ ವಿದ್ಯಾರ್ಥಿಗಳು ಓದಬೇಕು ಅಂತ ನೋಡೋಣ. ಈಗ ನೋಡ್ಬೋದು, ಕನ್ನಡ 16%, ಅಂದರೆ ಕನ್ನಡ ವಿಷಯದಿಂದ 16 ಪ್ರಶ್ನೆಗಳಿರ್ತವೆ. ಒಂದು ಪ್ರಶ್ನೆಗೆ 1 ಅಂಕ, ಅಂದರೆ 16 ಮಾರ್ಕ್ಸ್ ಆಯಿತು. ಹಾಗೆ ಇಂಗ್ಲೀಷ್ ಸಹ 16%, ಅಂದರೆ 16 ಮಾರ್ಕ್ಸ್, ಗಣಿತ 16 ಮಾರ್ಕ್ಸ್, ಪರಿಸರ ಅಧ್ಯಯನ 16 ಮಾರ್ಕ್ಸ್, ಸಮಾಜ ವಿಜ್ಞಾನ 16 ಮಾರ್ಕ್ಸ್, ಆಮೇಲೆ ಜನರಲ್ ನಾಲೆಜ್ ಸಾಮಾನ್ಯ ಜ್ಞಾನ 10 ಮಾರ್ಕ್ಸ್, ಬೌದ್ಧಿಕ ಸಾಮರ್ಥ್ಯ ಮೆಂಟಲ್ ಎಬಿಲಿಟಿ 10 ಅಂಕಗಳು. ಓಕೆ, ಸೊ ಇವೆಲ್ಲ ಪ್ರಶ್ನೆಗಳು ಎಲ್ಲಿಂದ ಬರ್ತವೆ ಅಂತಂದರೆ 5ನೇ ತರಗತಿ ಪಠ್ಯಪುಸ್ತಕ. ಈಗ ಏನು ಪ್ರಸ್ತುತವಾಗಿ 5ನೇ ತರಗತಿ ಪಠ್ಯಪುಸ್ತಕ ಇದೆ ಅದರಿಂದ ಬರುವಂಥದ್ದು. ಓಕೆ, ಸೊ ಇನ್ನೊಂದು ಏನು ಅಂತಂದರೆ ಇಲ್ಲಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ, ಅಂದರೆ ಇದುವರೆಗೂ 5ನೇ ತರಗತಿವರೆಗೂ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ಏನಿದ್ದಾರೆ ಸೊ ಅವರಿಗೆ ಸ್ವಲ್ಪ ಈ ಕನ್ನಡ ಹಾಗೂ ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಯಾಕೆ ಅಂತಂದರೆ ಈ ಒಂದು ಪರೀಕ್ಷೆಯಲ್ಲಿ ಈ ಕನ್ನಡ ಹಾಗೂ ಆಂಗ್ಲ ಭಾಷೆಯ ಪ್ರಶ್ನೆಗಳು ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು ಇರ್ತಾರೆ. ಸೊ ಅವರ ಇಂಗ್ಲೀಷ್ ಹಾಗೂ ಕನ್ನಡ ಪಠ್ಯಪುಸ್ತಕದಿಂದ ಬರುವಂಥದ್ದು. ಯಾಕೆಂತಂದರೆ ಈ ಕನ್ನಡ ಮೀಡಿಯಂ ಶಾಲೆಯಲ್ಲಿ ಕನ್ನಡ ಪ್ರಥಮ ಭಾಷೆ ಆಗಿರ್ತದೆ, ಆಂಗ್ಲ ಭಾಷೆ ದ್ವಿತೀಯ ಭಾಷೆ ಆಗಿರ್ತದೆ. ಆದರೆ ಇಂಗ್ಲೀಷ್ ಮೀಡಿಯಂ ಶಾಲೆಗಳಲ್ಲಿ ಇಂಗ್ಲೀಷ್ ಪ್ರಥಮ ಭಾಷೆ, ಕನ್ನಡ ದ್ವಿತೀಯ ಭಾಷೆ ಆಗಿರುವಂಥದ್ದು. ಸೊ ಇಲ್ಲಿ ಸಿಲೆಬಸ್ ಚೇಂಜ್ ಆಗುತ್ತೆ. ಸೊ ಯಾರಾದರೂ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ಈ ಒಂದು ಶಾಲೆಗೆ ತಯಾರಿಯನ್ನು ನಡೆಸಿದರೆ ಅವ್ರೇನು ಮಾಡಬೇಕು, ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಂದ ಕನ್ನಡ ಹಾಗೂ ಇಂಗ್ಲೀಷ್ ಪಠ್ಯಪುಸ್ತಕಗಳನ್ನ ತೆಗೆದುಕೊಳ್ಬೇಕು. ಅಲ್ಲಿರುವಂತಹ ಪಾಠಗಳನ್ನು, ಗ್ರಾಮರ್ಗಳನ್ನು ಓದ್ಕೊಳ್ಬೇಕು. ಓಕೆ, ನೆನಪಿನಲ್ಲಿ ಇಟ್ಕೊಂಡಿರಿ. ನೋಡ್ಬೋದು, ಒಟ್ಟಾರೆಯಾಗಿ 100 ಪ್ರಶ್ನೆಗಳಾಗ್ತವೆ, 1 ಅಂಕಗಳು, ಟೋಟಲ್ 100 ಮಾರ್ಕ್ಸ್. ಆಮೇಲೆ ಯಾವುದೇ ರೀತಿಯಾದಂತಹ ನೆಗೆಟಿವ್ ಮಾರ್ಕಿಂಗ್ ಇಲ್ಲ. ನಿಮಗೆ ಉತ್ತರ ಗೊತ್ತಿಲ್ಲ ಅಂತಂದರೂ ಯಾವುದೇ ಪ್ರಶ್ನೆಗಳನ್ನ ಬಿಟ್ಟು ಬರಬೇಡಿ. ಗೊತ್ತಿಲ್ಲ ಅಂತಂದರೂ ಮಾರ್ಕ್ ಮಾಡಿ ಬರುವಂಥದ್ದು. ಅದು ಸರಿಯಾದರೂ ಆಗ್ಬೋದು, ಹೌದಲ್ವಾ? ಓಕೆ, ನೆಕ್ಸ್ಟ್, ಅಬ್ಜೆಕ್ಟಿವ್ ಟೈಪ್. ಅಂದರೆ ಒಂದು ಪ್ರಶ್ನೆಗೆ 4 ಆಪ್ಷನ್ಗಳನ್ನ ಕೊಟ್ಟಿರ್ತಾರೆ, ಅದರಲ್ಲಿ ಒಂದು ಸೆಲೆಕ್ಟ್ ಮಾಡುವಂಥದ್ದು. OMR ಮಾದರಿಯಲ್ಲಿ ಇರುವಂಥದ್ದು. ಓಕೆ, ಆಮೇಲೆ ಮೀಡಿಯಮ್ ಆಂಗ್ಲ ಮತ್ತು ಕನ್ನಡ ಮಾಧ್ಯಮದಲ್ಲಿ ಲಭ್ಯ. ಓಕೆ, ನೀವೇನಾದರೂ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಾಗಿದ್ದರೆ ಸೊ ನೀವು ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಇಂಗ್ಲೀಷ್ ಮಾಧ್ಯಮದಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಅಲ್ಲಿ ಆವಾಗ ಇಂಗ್ಲೀಷ್ ಅಂದರೆ ಏನಂತಂದರೆ ಪ್ರಶ್ನೆ ಪತ್ರಿಕೆಯಲ್ಲಿ ಆ ಒಂದು ಪ್ರಶ್ನೆ
ಇಂಗ್ಲೀಷ್ನಲ್ಲಿಯೂ ಇರುತ್ತೆ, ಕನ್ನಡದಲ್ಲೂ ಇರುತ್ತೆ. ಓಕೆ, ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಾಗಿದ್ದರೆ ಇಂಗ್ಲೀಷ್ ಪ್ರಶ್ನೆಯನ್ನು ಓದಿ, ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಾಗಿದ್ದರೆ ಕನ್ನಡ ಪ್ರಶ್ನೆಯನ್ನು ಓದಿ ನಿಮ್ಮ ಉತ್ತರವನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಓಕೆ, ನೆಕ್ಸ್ಟ್. ಓಕೆ, ಸೊ ಇಲ್ಲಿ ನೋಡ್ಬೋದು ನೀವು ಈ ಬಾರಿ ಮತ್ತು ಹಿಂದಿನ ಬಾರಿ ಏನು ಆದರ್ಶ ವಿದ್ಯಾಲಯ ಏನು ಪರೀಕ್ಷೆ ಆಗಿತ್ತು. ಸೊ ನಾವೇನು ಮಾಡಿದ್ವಿ ಅಂತಂದರೆ ಈ 2011ರಿಂದ 2025ರವರೆಗಿನ ಎಲ್ಲ ಪ್ರಶ್ನೆ ಪತ್ರಿಕೆಗಳಿಗೆ ಕೀ ಉತ್ತರಗಳನ್ನ ಕೊಟ್ಟಿದ್ವಿ. ಓಕೆ, ಸೊ ಯಾರಿಗೆಲ್ಲ ವಿದ್ಯಾರ್ಥಿಗಳಿಗೆ ನಿಮಗೆ ಏನು ಪ್ರಾಕ್ಟೀಸ್ಗೋಸ್ಕರ ಈ ಒಂದು ಹಳೆಯ ಪ್ರಶ್ನೆ ಪತ್ರಿಕೆಗಳು ಬೇಕು, ನಮ್ಮನ್ನು ಈ ಒಂದು ವಾಟ್ಸಪ್ ನಂಬರ್ ಮುಖಾಂತರ ಸಂಪರ್ಕಿಸಿ ಅಂತ ನಾವು ಹೇಳಿದ್ವಿ. ಅವರು ಸಹ ಸಂಪರ್ಕ ಮಾಡಿ ತಮ್ಮ ಏನು ಕ್ವಶನ್ ಪೇಪರ್ಗಳನ್ನ ಪಡೆದುಕೊಂಡು ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಈಗ ಆದರ್ಶ ವಿದ್ಯಾಲಯ ಶಾಲೆಗಳಲ್ಲಿ ಸೆಲೆಕ್ಷನ್ ಕೂಡ ಆಗಿರುವಂಥದ್ದು. ಓಕೆ, ಸೊ ಹಾಗಾದರೆ ನಿಮಗೂ ಸಹ ಈ ಒಂದು ಶಾಲೆಗೆ ನೀವು ತಯಾರಿಯನ್ನು ನಡೆಸಿದರೆ ನಿಮಗೆ ಈ ಒಂದು 2011ರಿಂದ ಇವಾಗ 2026ವರೆಗೂ ಕೊಡ್ತೀವಿ. 2026ವರೆಗೂ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ವಿತ್ ಕೀ ಆನ್ಸರ್ ಇರುವಂಥದ್ದು ಬೇಕಾಗಿದ್ದಲ್ಲಿ ನಮ್ಮನ್ನು ಈ ಒಂದು ವಾಟ್ಸಪ್ ನಂಬರ್ ಮುಖಾಂತರ ನೀವು ಸಂಪರ್ಕ ಮಾಡ್ಬೋದು. ನಾವು ನಿಮಗೆ ಈ ನಿಮ್ಮ ವಾಟ್ಸಪ್ಗೆ PDF ರೂಪದಲ್ಲಿ ಇರುವಂತಹ ಪ್ರಶ್ನೆ ಪತ್ರಿಕೆಗಳನ್ನ ಸೆಂಡ್ ಮಾಡ್ತೇವೆ. ಅದರಲ್ಲಿ ಕೀ ಉತ್ತರಗಳು ಸಹ ಇರ್ತವೆ. ನೀವು ಅವುಗಳನ್ನ ಮೊಬೈಲ್ನಲ್ಲಿನೇ ಓದ್ಕೊಳ್ಬೋದು ಅಥವಾ ಜೆರಾಕ್ಸ್ ಮಾಡಿ ಸಹ ಓದ್ಕೊಳ್ಬೋದು. ಓಕೆ, ಸೊ ಯಾಕೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ನೀವು ಸಾಲ್ವ್ ಮಾಡಬೇಕು ಅಂತ ಅಂದರೆ ನಿಮಗೆ ಕನ್ಫ್ಯೂಷನನ್ನು ದೂರ ಮಾಡುತ್ತೆ. ಓಕೆ, ಆಮೇಲೆ ಯಾವ ತರಹದ ಪ್ರಶ್ನೆಗಳು ಬರ್ತಾ ಇದ್ದಾವೆ ಅದು ಸಹ ಗೊತ್ತಾಗುತ್ತೆ. ಆಮೇಲೆ ಆವಾಗಲೇ ಹೇಳ್ದಂಗೆ ಈ ಒಂದು ಪ್ರಶ್ನೆ ಪತ್ರಿಕೆಗಳು ಅಂದರೆ ಪ್ರಶ್ನೆಗಳು 5ನೇ ತರಗತಿಯಿಂದ ಪಠ್ಯಪುಸ್ತಕದಿಂದ ಬರುವಂಥದ್ದು. ಸೊ ಹಾಗಾದರೆ ಯಾವ ಟಾಪಿಕ್ನಿಂದ ಎಂತಹ ಪ್ರಶ್ನೆಗಳು ಬರ್ತಾ ಇದ್ದಾವೆ ಅಂತ ಗೊತ್ತಾಗುತ್ತೆ, ಯಾವ ಟಾಪಿಕ್ಗಳು ಇಂಪಾರ್ಟೆಂಟ್ ಅಂತ ಅದು ಸಹ ಗೊತ್ತಾಗುತ್ತೆ. ಸೊ ಹಾಗಾಗಿ ಇಂಪಾರ್ಟೆಂಟ್ ಟಾಪಿಕ್ ಗೊತ್ತಾದರೆ ನಿಮಗೆ ನೀವು ಆ ಒಂದು ಟಾಪಿಕ್ಗೆ ಹೆಚ್ಚಿಗೆ ಒತ್ತನ್ನು ಕೊಟ್ಟು ತುಂಬ ಚೆನ್ನಾಗಿ ಅಭ್ಯಾಸವನ್ನು ಮಾಡಬಹುದು. ಹೌದಾ? ಸೊ ಹಾಗಾಗಿ ಯಾರಿಗೆಲ್ಲ ಈ ಒಂದು ಪ್ರಶ್ನೆ ಪತ್ರಿಕೆಗಳು ಬೇಕು ನಮ್ಮನ್ನು ಈ ಒಂದು ವಾಟ್ಸಪ್ ನಂಬರಿಂದ ಸಂಪರ್ಕ ಮಾಡ್ಬೋದು. ಆದರೆ ಈ ಒಂದು ಪ್ರಶ್ನೆ ಪತ್ರಿಕೆಗಳು ಉಚಿತ ಆಗಿರೋದಿಲ್ಲ. ನಾವು ನಿಗದಿಪಡಿಸಿರುವಂತಹ ಏನು ಫೀಸ್ ಇದೆ ಅದನ್ನು ನೀವು ನಮಗೆ ಗೂಗಲ್ ಪೇ ಅಥವಾ ಫೋನ್ಪೇ ಮುಖಾಂತರ ಪೇಮೆಂಟ್ ಮಾಡಿದ್ದಲ್ಲಿ ನಾವು ನಿಮಗೆ ಈ ಒಂದು ಪ್ರಶ್ನೆ ಪತ್ರಿಕೆಗಳನ್ನು PDF ರೂಪದಲ್ಲಿ ವಾಟ್ಸಪ್ ಮೂಲಕ ನಿಮಗೆ ಸೆಂಡ್ ಮಾಡಿ ಕೊಡ್ತೇವೆ. ಓಕೆ, ನೆಕ್ಸ್ಟ್ ಮುಂದೆ ಹೋಗೋಣ. ಪರೀಕ್ಷೆಯ ಸಮಯದಲ್ಲಿ ಬೇಕಾಗುವಂತಹ ದಾಖಲಾತಿಗಳು ಯಾವುವು ಅಂತ ನೋಡೋಣ ಈಗ. ಓಕೆ, ಅಂದರೆ ಪ್ರವೇಶ ಸಮಯದಲ್ಲಿ ಬೇಕಾಗುವಂತಹ ದಾಖಲೆಗಳು ಏನೇನು ಅಂತಂದರೆ ಈಗಲೇ ರೆಡಿ ಇಟ್ಕೊಂಡಿರ್ಬೇಕು ನೀವು. ಜನನ ಪ್ರಮಾಣ ಪತ್ರ ಬೇಕಾಗ್ಬೋದು, ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ವೆರಿ ಇಂಪಾರ್ಟೆಂಟ್ ಬೇಕಾಗ್ಬೋದು, ಆಧಾರ್ ಕಾರ್ಡ್ ವಿದ್ಯಾರ್ಥಿಯದ್ದು, ಆಧಾರ್ ಕಾರ್ಡಲ್ಲಿ ಏನಾದರೂ ಹೆಸರು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ಈಗಲೇ ತಿದ್ದುಪಡಿ ಮಾಡ್ಕೊಂಡು ಇಟ್ಕೊಂಡಿರಿ. ಆಮೇಲೆ ಶಾಲಾ ಅಧ್ಯಯನ ಪ್ರಮಾಣ ಪತ್ರ, ಓಕೆ ಇದೇನು ಬೇಕಾಗಲ್ಲ ಅಂದ್ಕೊಳ್ತೀನಿ, ನವೋದಯ ವಿದ್ಯಾಲಯಕ್ಕೆ ಇದು ಬೇಕಾಗುತ್ತೆ. ಆಮೇಲೆ ಜಾತಿ ಪ್ರಮಾಣ ಪತ್ರ, ಆಮೇಲೆ ಆದಾಯ ಪ್ರಮಾಣ ಪತ್ರ ವೆರಿ ಇಂಪಾರ್ಟೆಂಟ್ ಬೇಕಾಗುತ್ತೆ. ಆಮೇಲೆ ಗ್ರಾಮೀಣ ಪ್ರಮಾಣ ಪತ್ರ ಇದು ಸಹ ವೆರಿ ಇಂಪಾರ್ಟೆಂಟ್ ಬೇಕಾಗುತ್ತೆ. ಆಮೇಲೆ TC, ಓಕೆ ಇದು ನಂತರದ ಹಂತದಲ್ಲಿ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಬೇಕಾಗುವಂಥದ್ದು. ಆಮೇಲೆ ಈ ವೆರಿ ಇಂಪಾರ್ಟೆಂಟ್ ಏನು ಅಂತಂದರೆ ಈ ಒಂದು ಅಡ್ಮಿಷನ್ ಮಾಡುವಾಗ ನಿಮಗೆ SATS ನಂಬರ್ ಏನಿದೆ ಈ ಒಂದು ಬೇಕಾಗುತ್ತೆ. ಓಕೆ, ಏನಾದರೂ ನಿಮ್ಮ SATS ನಂಬರ್ ನಿಮ್ಮ ಹತ್ರ ಇಲ್ಲ ಅಥವಾ ಅದರಲ್ಲಿ ಏನಾದರೂ ತಿದ್ದುಪಡಿ ಮಾಡ್ಕೊಳ್ಬೇಕು ಅಂತ ಇದ್ದರೆ ಈಗಲೇ ನಿಮ್ಮ ಪ್ರಸ್ತುತ ಶಾಲೆ ಅಂದರೆ 5ನೇ ತರಗತಿ ಏನು ಓದ್ತಾ ಇದ್ದೀರಾ ಆ ಶಾಲೆಯ ಹೆಡ್ ಮಾಸ್ಟರನ್ನು ಕಾಂಟ್ಯಾಕ್ಟ್ ಮಾಡಿ ಆ ಒಂದು SATS ನಂಬರನ್ನು ನೀವು ಪಡೆದುಕೊಂಡು ಇಟ್ಕೊಂಡಿರಿ. ಅದರಲ್ಲಿ ಏನಾದರೂ ಚೇಂಜಸ್ ಮಾಡಬೇಕು ಅಂತ ಇದ್ದರೆ ಈಗಲೇ ಮಾಡಿ ಇಟ್ಕೊಂಡಿರಿ. ಯಾಕಂದರೆ ಅಪ್ಲಿಕೇಶನ್ ಹಾಕುವಾಗ ಕಂಪಲ್ಸರಿ SATS ನಂಬರ್ ಮುಖಾಂತರನೇ ಅಪ್ಲಿಕೇಶನ್ ಹಾಕಬೇಕಾಗತ್ತೆ ನೀವು. ಓಕೆ, ನೆಕ್ಸ್ಟ್. ಇವಾಗ ನೋಡಿ ನಿಮ್ಮ ಹತ್ತಿರದ ಆದರ್ಶ ವಿದ್ಯಾಲಯ ಶಾಲೆಗಳ ಬಗ್ಗೆ ತಿಳಿಯುವ ವಿಧಾನವನ್ನು ನೋಡೋಣ. ಓಕೆ, ಸೊ ಜಸ್ಟ್ ನೀವು ನಿಮ್ಮ ವೆಬ್ಸೈಟ್ ಅಂದರೆ ಏನು ಇದು ಆದರ್ಶ ವಿದ್ಯಾಲಯ ವೆಬ್ಸೈಟ್ ಇದೆ, ಸೊ ಅದರ ಮುಖಾಂತರ ನಿಮ್ಮ ಸಮೀಪದಲ್ಲಿರುವಂತಹ ಆದರ್ಶ ವಿದ್ಯಾಲಯ ಶಾಲೆ ಬಗ್ಗೆ ತಿಳ್ಕೊಳ್ಬೋದು. ಅದರ ಬಿಲ್ಡಿಂಗ್ ಹೇಗಿದೆ ಅದನ್ನು ಸಹ ನೀವು ನೋಡ್ಬೋದು. ಆಮೇಲೆ ಆ ಒಂದು ಶಾಲೆಯ ಮುಖ್ಯೋಪಾಧ್ಯಾಯರು ಹೆಡ್ ಮಾಸ್ಟರ್ ಮೊಬೈಲ್ ನಂಬರ್ ನಿಮ್ಗೆ ಬೇಕಿದ್ದರೆ ಅದು ಸಹ ನೀವು ತಿಳ್ಕೊಳ್ಬೋದು. ಸೊ ಅದನ್ನು ಯಾವ ರೀತಿ ಪಡೆದುಕೊಳ್ಳೋದು ನೋಡೋಣ ಈಗ. ಓಕೆ, ಸೊ ಯಾವ ರೀತಿ ಅಂತಂದರೆ ಸೊ ಈಗ ನಿಮ್ಮ ಮೊಬೈಲ್ನಲ್ಲಿ ಇರುವಂತಹ ಏನು ಈ ಒಂದು ಕ್ರೋಮ್ ಬ್ರೌಸರ್ ಏನಿದೆ ಅಥವಾ ಗೂಗಲ್ ಬ್ರೌಸರ್ ಇದೆ ಅದನ್ನು ಓಪನ್ ಮಾಡ್ಕೊಳ್ಬೇಕು. ಓಕೆ, ಸೊ ಅದಕ್ಕಿಂತ ಮುಂಚೆ ಇದೇ ರೀತಿಯಾದಂತಹ ಶೈಕ್ಷಣಿಕ ನ್ಯೂಸ್ಗಳಿಗೆ ಅಥವಾ ಇದೇ ರೀತಿಯಾದಂತಹ ಸುದ್ದಿಗಳಿಗೆ ನಿಮಗೆ ವೆರಿ ಸೂನ್ ಅಂದರೆ
ಆದಷ್ಟು ಬೇಗ ನೀವು ಪಡೆದುಕೊಳ್ಬೇಕು ಅಂತ ಅಂದ್ಕೊಂಡಿದ್ದಲ್ಲಿ ನಮ್ಮ ಒಂದು ವಾಟ್ಸಪ್ ಗ್ರೂಪನ್ನು ನೀವು ಜಾಯ್ನ್ ಆಗ್ಬೋದು. ಈ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ಏನು QR ಕೋಡ್ ಇದೆ, ಇದನ್ನು ನೀವು ಸ್ಕ್ಯಾನ್ ಮಾಡುವ ಮುಖಾಂತರ ನಮ್ಮ ವಾಟ್ಸಪ್ ಗುಂಪನ್ನು ಜಾಯ್ನ್ ಆಗ್ಬೋದು. ಒಂದು ವೇಳೆ ನಿಮಗೆ ಈ ಒಂದು QR ಕೋಡ್ ಸ್ಕ್ಯಾನ್ ಮಾಡಲಿಕ್ಕೆ ಬರ್ತಿಲ್ಲ ಅಂತಂದರೆ ಜಸ್ಟ್ ಈ ಒಂದು ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ವಾಟ್ಸಪ್ ನಂಬರ್ ಏನಿದೆ ಇದಕ್ಕೆ ಗ್ರೂಪ್ ಅಂತ ಮೆಸೇಜ್ ಮಾಡಿ, ನಾವೇ ಈ ಒಂದು ವಾಟ್ಸಪ್ ಗುಂಪಿಗೆ ನಿಮ್ಮನ್ನು ಜಾಯ್ನ್ ಮಾಡ್ತೇವೆ. ಸೊ ಅದರಿಂದ ನಿಮಗೆ ಈ ಒಂದು ಶೈಕ್ಷಣಿಕ ನ್ಯೂಸ್ಗಳೇನಿರ್ತವೆ ಆದಷ್ಟು ಬೇಗ ತಲುಪುವಂಥದ್ದು. ಓಕೆ, ಸೊ ಹಾಗಾದರೆ ಈ ನಿಮ್ಮ ಹತ್ತಿರದಲ್ಲಿರುವಂತಹ ಆದರ್ಶ ವಿದ್ಯಾಲಯ ಶಾಲೆಗಳ ಬಗ್ಗೆ ಹೇಗೆ ತಿಳ್ಕೊಳ್ಳೋದು ಅಂತ ನೋಡೋಣ. ಸೊ ನಿಮ್ಮ ಮೊಬೈಲ್ನಲ್ಲಿರುವಂತಹ ಈ ಒಂದು ಕ್ರೋಮ್ ಬ್ರೌಸರ್ ಆಗಿರ್ಬೋದು ಅಥವಾ ಗೂಗಲ್ ಬ್ರೌಸರ್ ಆಗಿರ್ಬೋದು, ಅದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿ ಏನು ಇಲ್ಲಿರುವಂತಹ ಸರ್ಚ್ ಬಾರ್ನಲ್ಲಿ ನೀವೇನಂತ ಸರ್ಚ್ ಮಾಡಬೇಕು ಅಂತ ಅಂದರೆ ಜಸ್ಟ್ ವಿದ್ಯಾವಾಹಿನಿ ಅಂತ ಸರ್ಚ್ ಮಾಡ್ಕೊಳ್ಳಿ. ಓಕೆ, ಸೊ ವಿದ್ಯಾವಾಹಿನಿ ಅಂತ ಸರ್ಚ್ ಮಾಡಿ. ಆಮೇಲೆ ಇನ್ನೊಂದು ಏನು ಅಂತಂದರೆ, ನೀವು ಈ ಒಂದು ಪೇಜನ್ನು ಮೊಬೈಲ್ನಲ್ಲಿ ವೀಕ್ಷಣೆ ಮಾಡ್ತಾ ಇದ್ದರೆ ಸೊ ಇಲ್ಲಿ ಮೇಲ್ಗಡೆ ಏನು ಈ 3 ಡಾಟ್ ಐಕಾನ್ ಇದೆ ನೋಡಿ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿ ಆಮೇಲೆ ಇಲ್ಲಿರುವಂತಹ ಏನು ಡೆಸ್ಕ್ಟಾಪ್ ಸೈಟ್ ಇದೆ ನೋಡಿ ಇಲ್ಲಿ. ಓಕೆ, ಸೊ ಈ ಡೆಸ್ಕ್ಟಾಪ್ ಸೈಟ್ ಏನಿದೆ ಇದನ್ನು ಟಿಕ್ ಮಾಡಿ ಇಟ್ಕೊಂಡಿರಬೇಕು. ಸೊ ಈ ರೀತಿಯಾಗಿ ಓಕೆ, ಸೊ ಓಕೆ ಇಲ್ಲಿ ಟಿಕ್ ಆಗಿದೆ ನೋಡಿ. ಸೊ ಈ ರೀತಿಯಾಗಿ ಟಿಕ್ ಮಾಡಿ ಇಟ್ಕೊಂಡಿರಿ. ಸೊ ಯಾಕಂತಂದರೆ ನಿಮ್ಮ ಮೊಬೈಲ್ನಲ್ಲೂ ಸಹ ಏನು ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ನಲ್ಲಿ ಈ ಪೇಜ್ ಕಾಣುತ್ತೆ, ಅದೇ ರೀತಿಯಾಗಿ ಮೊಬೈಲ್ನಲ್ಲಿ ಕಾಣುವಂಥದ್ದು. ಆಮೇಲೆ ಇನ್ನೊಂದು ಏನು ಅಂತಂದರೆ, ಸೊ ಮೊಬೈಲನ್ನು ನೀವು ಈ ರೀತಿಯಾಗಿ ಹಿಡ್ಕೊಂಡು ಏನು ನೋಡ್ತಾ ಇರ್ತೀರ, ಸೊ ಅದನ್ನು ನೀವು ಅಡ್ಡವಾಗಿ ಹಿಡ್ಕೊಂಡು ನೋಡಬೇಕು ಈಗ. ಓಕೆ, ಸೊ ನೆಕ್ಸ್ಟ್ ಏನಿದೆ ನೆಕ್ಸ್ಟ್ ಅಂತಂದರೆ, ಓಕೆ ವಿದ್ಯಾವಾಹಿನಿ ಅಂತ ಸರ್ಚ್ ಮಾಡಿದ್ರಿ ನೀವು. ವಿದ್ಯಾವಾಹಿನಿ ಅಂತ ಸರ್ಚ್ ಮಾಡಿದ ಮೇಲೆ ಇಲ್ಲಿ ಬಂದಿತ್ತು ನೋಡಿ. ಸೊ ವಿದ್ಯಾವಾಹಿನಿ ಓಕೆ, ಇಲ್ಲಿ ನೋಡ್ಬೋದು vidyavahini.karnataka.gov.in ಅಂತ ಬಂದಿದೆ. ಸೊ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಸೊ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿಯಾದಂಥ ಒಂದು ಕ್ಲೋಸ್ ಅಂತ ಬರುತ್ತೆ, ಕ್ಲೋಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕೆಳಗಡೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಏನಿದೆ ಅಂತಂದರೆ ಆದರ್ಶ ವಿದ್ಯಾಲಯ ಅಂತ ಏನಿದೆ ಇದರ ಮೇಲೆ ಕ್ಲಿಕ್ ಮಾಡೋಣ ಈಗ. ಓಕೆ, ಸೊ ಕ್ಲಿಕ್ ಮಾಡೋಣ. ಸೊ ಮುಖಪುಟ ಹೋಮ್ ಪೇಜ್ ಅಂತ ಬರುತ್ತೆ. ಆಮೇಲೆ ಈಗಾಗಲೇ ಈ ಒಂದು ಆದರ್ಶ ವಿದ್ಯಾಲಯ ಶಾಲೆಯ ರಿಸಲ್ಟ್ ಅನೌನ್ಸ್ ಆಗಿರುವಂಥದ್ದು. ನೀವಿನ್ನೂ ನಿಮ್ಮ ರಿಸಲ್ಟನ್ನು ಚೆಕ್ ಮಾಡಿಲ್ಲ ಅಂತಂದರೆ ಸೊ ಅದನ್ನು ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತ ಸಹ ನಾವು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದೇವೆ ವಿಡಿಯೋವನ್ನು, ನೀವು ಅದನ್ನು ನೋಡಿ ನಿಮ್ಮ ರಿಸಲ್ಟನ್ನು ಚೆಕ್ ಮಾಡ್ಕೊಳ್ಬೋದು. ಓಕೆ, ಸೊ ಈ ರೀತಿಯಾದಂಥ ಪೇಜ್ ಓಪನ್ ಆಗುತ್ತೆ. ಓಕೆ, ಇಲ್ಲಿ ನೋಡ್ಬೋದು ನೀವು ಈ ಒಂದು ಆದರ್ಶ ವಿದ್ಯಾಲಯ ವೆಬ್ಸೈಟ್ ಓಪನ್ ಆಗಿದೆ, ಹೌದಾ. ಸೊ ಇದರಲ್ಲಿ ಏನಿದೆ, ಮೊದಲನೇದಾಗಿ ಆದರ್ಶ ವಿದ್ಯಾಲಯ ಶಾಲೆಗಳನ್ನು ಸಂಪರ್ಕಿಸಿರಿ ಅಂತ ಇದೆ, ಹೌದಾ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡೋಣ ಈಗ. ಸೊ ನೋಡ್ಬೋದು ನೀವು ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಈ ರೀತಿಯಾದಂತಹ ಏನು ಪೇಜ್ ಓಪನ್ ಆಗುವಂಥದ್ದು. ಸೊ ಇಲ್ಲಿ ನೋಡ್ಬೋದು ನೀವು ಡಿಸ್ಟಿಕ್ ಇದೆ, ಆಮೇಲೆ ಡಿಸ್ಟಿಕ್ ಅಂದರೆ ನಿಮ್ಮ ಜಿಲ್ಲೆ, ಬ್ಲಾಕ್ ಇದೆ. ಆವಾಗಲೇ ಹೇಳಿದ್ನಲ್ಲ 74 ಬ್ಲಾಕ್ಗಳಲ್ಲಿ ಈ ಒಂದು ಶಾಲೆಗಳಿದ್ದಾವೆ ಅಂತ, ಇದೇ ಸಹ ಬ್ಲಾಕ್ ಅಂತ ಹೇಳೋದು. ಸ್ಕೂಲ್ ಕೋಡ್ ಇದೆ, ಸ್ಕೂಲ್ ನೇಮ್, ಪೋಸ್ಟಲ್ ಅಡ್ರೆಸ್, ಅವರ ಏನು ಅಡ್ರೆಸ್ಸು, ಆಮೇಲೆ HM ನೇಮ್, ಅಲ್ಲಿ ಏನು ಕೆಲಸ ಮಾಡುತ್ತಿರುವಂತಹ ಏನು ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಹೆಡ್ ಮಾಸ್ಟರ್ ಹೆಸರು, ಆಮೇಲೆ ಆ ಒಂದು ಹೆಡ್ ಮಾಸ್ಟರ್ಗಳ ಕಾಂಟ್ಯಾಕ್ಟ್ ನಂಬರ್ಗಳಿದ್ದಾವೆ, ಇಮೇಲ್ ಇದೆ. ಓಕೆ, ಸೊ ಜಸ್ಟ್ ನೀವು ಈ ಒಂದು ಇದರಿಂದ ಏನು ಸಿಗುತ್ತೆ ನಿಮಗೆ, ಆ ಒಂದು ಇಮೇಲ್ ID, ಆಮೇಲೆ ಶಾಲೆಯ ಅಡ್ರೆಸ್, ಆಮೇಲೆ ಒಂದು ಮುಖ್ಯೋಪಾಧ್ಯಾಯರ ಮೊಬೈಲ್ ನಂಬರ್ ಸಿಗುವಂಥದ್ದು. ಓಕೆ, ಸೊ ಹೀಗೆ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋಗ್ಬೋದು. ಆಮೇಲೆ ಕೆಳಗಡೆ ನೋಡಿ ಇಲ್ಲಿ 2 ಅಂತ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ಪೇಜಲ್ಲಿರುವಂತಹ ಶಾಲೆಗಳು ತೆರೆದುಕೊಳ್ಳುತ್ತೆ. ಸೊ ಇದೆಲ್ಲ ಬೇಡ, ಡೈರೆಕ್ಟಾಗಿ ನಿಮಗೆ ಗೊತ್ತಾಗಬೇಕು ಅಂದರೆ ಇಲ್ಲಿ ಮೇಲ್ಗಡೆ ಬನ್ನಿ. ಇಲ್ಲಿ ಏನಿದೆ ಡಿವಿಷನ್ ಅಂತ ಇದೆ. ಓಕೆ, ಡಿವಿಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮದು ಯಾವುದು, ಬೆಳಗಾವಿ ಡಿವಿಷನ್ನ, ಬೆಂಗಳೂರ ಅಥವಾ ಕಲಬುರ್ಗಿನ ಅಥವಾ ಮೈಸೂರ. ಫಾರ್ ಎಕ್ಸಾಂಪಲ್ ನಾನು ಬೆಳಗಾವಿ ಅಂತ ಸೆಲೆಕ್ಟ್ ಮಾಡ್ತೇನೆ. ಆಮೇಲೆ ಇಲ್ಲಿ ಡಿಸ್ಟಿಕ್ ಅಂತ ಇದೆ. ಓಕೆ, ಸೊ ಡಿಸ್ಟಿಕ್ ನಿಮ್ಮ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಮತ್ತೊಮ್ಮೆ ಬೆಳಗಾವಿ ಅಂತಲೇ ಸೆಲೆಕ್ಟ್ ಮಾಡ್ಕೊಳ್ತೀನಿ, ನಿಮ್ಮದು ಯಾವುದೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಬ್ಲಾಕ್ ಅಂತ ಬರುತ್ತೆ. ಫಾರ್ ಎಕ್ಸಾಂಪಲ್ ರಾಮದುರ್ಗ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಈ ರಾಮದುರ್ಗ ಶಾಲೆಯ ಒಂದು ವಿಳಾಸ ಬರುವಂಥದ್ದು. ಓಕೆ, ಸೊ ನೆಕ್ಸ್ಟ್ ಮತ್ತೆ ಏನು ನೋಡೋಣ ಅಂತಂದರೆ, ಈ ಒಂದು ಶಾಲೆಯ ಬಿಲ್ಡಿಂಗ್ ಹೇಗಿದೆ, ಆಮೇಲೆ ಈ ಶಾಲೆಯಲ್ಲಿರುವಂತಹ ಏನು ಟೀಚಿಂಗ್ ಗುಣಮಟ್ಟ. ಓಕೆ, ಅಂದರೆ ವಿದ್ಯಾರ್ಥಿಗಳ ಕಲಿಕೆಯ ಗುಣಮಟ್ಟ ಯಾವ ರೀತಿಯಾಗಿದೆ ಅಂದರೆ ಈ ಒಂದು ನಾವು ಹೇಗೆ ಡಿಸೈಡ್ ಮಾಡ್ಬೋದು ಅಂತಂದರೆ 10ನೇ ತರಗತಿಯ ರಿಸಲ್ಟ್ ಮುಖಾಂತರ, ಹೌದಾ. ಸೊ ಹಾಗಾದರೆ ಈ ಒಂದು ಶಾಲೆಯಲ್ಲಿ ಹಿಂದಿನ ವರ್ಷದ 10ನೇ ತರಗತಿಗಳು ಎಷ್ಟೆಲ್ಲ ಸ್ಕೋರ್ ಮಾಡಿದ್ದಾರೆ ಅದನ್ನು ಹೇಗೆ ತಿಳ್ಕೊಳ್ಳೋದು, ಆಮೇಲೆ ಬಿಲ್ಡಿಂಗ್ ಹೇಗಿದೆ ಅದನ್ನು ಹೇಗೆ ತಿಳ್ಕೊಳ್ಳೋದು ಅಂತಂದರೆ, ಸೊ ಇಲ್ಲಿ ನೋಡ್ಬೋದು ಶಾಲೆಯ ಮಾಹಿತಿ ಅಂತ ಇದೆ, ಹೌದಾ. ಸೊ ಈ ಶಾಲೆಯ ಮಾಹಿತಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡ್ಬೋದು ಆವಾಗಲೇ ಹೇಳ್ದಂಗೆ ಮತ್ತೊಮ್ಮೆ
ಈ ರೀತಿಯಾದಂಥ ಪೇಜ್ ಓಪನ್ ಆಗುತ್ತೆ. ನೀವು ಮುಂದಿನ ಪೇಜ್ಗೆ ಹೋಗಬೇಕು ಅಂತಂದರೆ 2, 3 ಕ್ಲಿಕ್ ಮಾಡ್ತಾ ಹೋಗ್ಬೋದು. ಅಥವಾ ಇಲ್ಲ ಅಂತಂದರೆ ಜಸ್ಟ್ ನೀವು ಏನು ಮಾಡ್ಬೋದು, ಮೇಲ್ಗಡೆ ಡಿವಿಷನ್ ಇದೆ. ಸೊ ಡಿವಿಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಬೆಳಗಾವಿ ಸೆಲೆಕ್ಟ್ ಮಾಡ್ತೀನಿ ನಾನು. ಆಮೇಲೆ ಡಿಸ್ಟಿಕ್ ಇದನ್ನು ಸಹ ನಾನು ಬೆಳಗಾವಿ ಮಾಡ್ತೇನೆ. ಆಮೇಲೆ ಬ್ಲಾಕ್ ಅಂತ ಇದೆ, ಫಾರ್ ಎಕ್ಸಾಂಪಲ್ ಸವದತ್ತಿ, ಇದನ್ನ ಸೆಲೆಕ್ಟ್ ಮಾಡಿಕೊಂಡೆ ನಾನು. ಸೊ ನೋಡ್ಬೋದು ಈ ಒಂದು ಸವದತ್ತಿಯಲ್ಲಿ ಇರುವಂತಹ ಶಾಲೆಯ ಹೆಸರು ಬಂದಿದೆ. ಆಮೇಲೆ ಇಲ್ಲಿ ಮುಂದೆ ಇರುವಂತಹ ಸೆಲೆಕ್ಟ್ ಅಂತ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಓಕೆ ಈ ರೀತಿಯಾದಂಥ ಪೇಜ್ ನಿಮಗೆ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ನೀವು ಶಾಲೆಯ ಹೆಸರಿದೆ, ಓಕೆ, ಬ್ಲಾಕ್ ಇದೆ, ಆಮೇಲೆ ಒಂದು ಜಿಲ್ಲೆ ಇರುವಂಥದ್ದು. ಓಕೆ, ಇಲ್ಲಿ ನೋಡ್ಬೋದು ನೀವು SSLC ಸ್ಟ್ಯಾಟಿಸ್ಟಿಕ್ಸ್ ಅಂತ ಇದೆ. ಓಕೆ, ಯಾವ ವರ್ಷದ್ದು? 2022 ಹಾಗೂ 23ನೇ ಸಾಲಿನದ್ದು. ಸೊ ನೋಡ್ತಾ ಹೋಗಿ ಇಲ್ಲಿ. ಸೊ 2022-23ನೇ ಶಾಲೆಯಲ್ಲಿ ಆ ಒಂದು ಶಾಲೆಯ 10ನೇ ತರಗತಿಯ ವಿದ್ಯಾರ್ಥಿಗಳ ಸಾಧನೆಯನ್ನು ನೋಡೋಣ. ಸೊ ನಂಬರ್ ಆಫ್ ಡಿಸ್ಟಿಂಕ್ಷನ್ ಅಂದರೆ ಡಿಸ್ಟಿಂಕ್ಷನಲ್ಲಿ 8 ವಿದ್ಯಾರ್ಥಿಗಳು ಪಾಸ್ ಆಗಿರುವಂಥದ್ದು. ಫಸ್ಟ್ ಕ್ಲಾಸ್ನಲ್ಲಿ 56 ವಿದ್ಯಾರ್ಥಿಗಳು, ಸೆಕೆಂಡ್ ಕ್ಲಾಸ್ 7, ನಂಬರ್ ಆಫ್ ಪಾಸ್ ಕ್ಲಾಸ್ 1 ಅಂತ ಇದೆ. ಆಮೇಲೆ ಹೈಯೆಸ್ಟ್ ಸ್ಕೋರ್, ಸೊ ಆ ಒಂದು ಶಾಲೆಯಲ್ಲಿ 625 ಅಂಕಗಳಿಗೆ ಹೈಯೆಸ್ಟ್ ಸ್ಕೋರ್ 613 ಮಾಡಿರುವಂಥದ್ದು. ಓಕೆ, ಸೊ ಇದೇ ರೀತಿಯಾಗಿ ನೀವು ಎಲ್ಲ ಶಾಲೆಗಳ ಬಗ್ಗೆ ತಿಳ್ಕೊಳ್ಬೋದು. ಸೊ ಇದರಿಂದ ಅಂದರೆ 10ನೇ ತರಗತಿಗಳ ವಿದ್ಯಾರ್ಥಿಗಳ ರಿಸಲ್ಟಿಂದ ನೀವು ಏನು ತಿಳ್ಕೊಳ್ಬೋದು ಅಂತಂದರೆ ಆ ಒಂದು ಶಾಲೆಯಲ್ಲಿರುವಂತಹ ಇನ್ನು ಟೀಚಿಂಗ್ ಗುಣಮಟ್ಟ ಅಥವಾ ವಿದ್ಯಾರ್ಥಿಗಳ ಕಲಿಕೆಯ ಗುಣಮಟ್ಟ ಯಾವ ರೀತಿಯಾಗಿದೆ ಅಂತ ನೀವು ತಿಳ್ಕೊಳ್ಬೋದು. ಓಕೆ, ಸೊ ಅದಾದ ನಂತರ ಕೆಳಗಡೆ ನೋಡಿ. ಸೊ ಇಲ್ಲಿ ಯಾವ ರೀತಿಯಾಗಿ ಈ ಒಂದು ಆದರ್ಶ ವಿದ್ಯಾಲಯ ಶಾಲೆ ನೀವು ಸೆಲೆಕ್ಟ್ ಮಾಡಿರುವಂಥ ಆದರ್ಶ ವಿದ್ಯಾಲಯ ಶಾಲೆಯ ಕಟ್ಟಡ ಹೇಗಿದೆ, ಅಲ್ಲಿರುವಂತಹ ಸೌಲಭ್ಯಗಳು ಏನು ಅಂತ ನೋಡ್ತಾ ನೋಡ್ಬೋದು ನೀವು ಇಲ್ಲಿ ಯೋಗ ಡೇ ಅದನ್ನು ಸೆಲೆಬ್ರೇಷನ್ ಮಾಡಿರುವಂಥದ್ದು. ಆಮೇಲೆ ಮಾರ್ನಿಂಗ್ ಪ್ರೇಯರ್, ಓಕೆ, ಈ ರೀತಿಯಾಗಿ ಅವರು ಮಾಡುವಂಥದ್ದು. ಈ ರೀತಿಯಾಗಿ ವಿಶಾಲವಾದ ಆಟದ ಮೈದಾನ ಇರುವಂಥದ್ದು. ಓಕೆ, ನೋಡ್ಬೋದು ನೀವು ಇಲ್ಲಿ. ಓಕೆ, ಬಿಲ್ಡಿಂಗ್ ಸಹ ಕಾಣುತ್ತೆ ನಿಮಗೆ. ಓಕೆ, ಔಟ್ಲುಕ್ ಅಂತ ಹೇಳಿದ್ದಾರೆ. ಓಕೆ, ಈ ರೀತಿಯಾಗಿ ಎಲ್ಲ ಒಂದು ಶಾಲೆಗಳ ಬಿಲ್ಡಿಂಗ್ ಹೇಗಿದೆ ನೀವು ಅದನ್ನ ನೋಡ್ಕೊಳ್ಬೋದು. ಓಕೆ, ಸೊ ನೋಡ್ಬೋದು ಇನ್ನು ಸ್ಪೋರ್ಟ್ಸ್ ಡೇ ಇರುವಂಥದ್ದು ಎಲ್ಲ ಆ ಒಂದು ಶಾಲೆಯಲ್ಲಿ ಅಪ್ಲೋಡ್ ಮಾಡಿರುವಂಥದ್ದು. ಓಕೆ, ಕಲಾ ಸಂಸ್ಕೃತಿ ಇದನ್ನೆಲ್ಲ ಮಾಡಿದ್ದಾರೆ. ಓಕೆ, ಸೊ ಅಲ್ಲಿರುವಂತಹ ಏನು ಡಿಜಿಟಲ್ ಮಾಧ್ಯಮವನ್ನು ಹೇಗೆ ಉಪಯೋಗ ಮಾಡಿಕೊಳ್ಳುತ್ತಿದ್ದಾರೆ ಅದನ್ನು ಸಹ ನೋಡ್ಬೋದು ನೀವು. ಓಕೆ, ಸೊ ಲೈಬ್ರರಿ ಹೇಗಿದೆ, ಕುಡಿಯುವ ನೀರಿನ ವ್ಯವಸ್ಥೆ ಹೇಗಿದೆ, ಶೌಚಾಲಯಗಳ ವ್ಯವಸ್ಥೆ ಹೇಗಿದೆ. ಓಕೆ, ಸೊ ಈ ರೀತಿಯಾಗಿ ಏನು ಕ್ವಿಜ್ ನಡೆಸಿದ್ದಾರೆ. ಓಕೆ, ಕ್ವಿಜ್ ಕಾಂಪಿಟೇಷನ್ ಹೇಗೆ ನಡೆದಿತ್ತು. ಓಕೆ, ಸೊ ಇದೆಲ್ಲ ಇರುವಂಥದ್ದು. ಓಕೆ, ಸೊ ಈ ರೀತಿಯಾಗಿ ನೀವು ಏನು ಮಾಡ್ಬೋದು, ಈ ಒಂದು ಶಾಲೆಗಳಲ್ಲಿ ಯಾವ ರೀತಿಯಾಗಿ ಫೆಸಿಲಿಟೀಸ್ಗಳು ಇದ್ದಾವೆ ಅಂತ ಅದನ್ನೆಲ್ಲ ತಿಳ್ಕೊಳ್ಬೋದು. ಓಕೆ, ಸೊ ಹಾಗಾದರೆ ಇಲ್ಲಿವರೆಗೂ ನಾವು ಈ ಒಂದು ಆದರ್ಶ ವಿದ್ಯಾಲಯ ಶಾಲೆಗಳ ಬಗ್ಗೆ ಒಂದು ಸಂಪೂರ್ಣವಾದಂತಹ ಮಾಹಿತಿಯನ್ನು ತಿಳ್ಕೊಂಡಿದ್ದೇವೆ. ಓಕೆ, ಸೊ ಹಾಗಾದರೆ ಈ ವಿಡಿಯೋ ನೋಡಿ ನಿಮಗೆ ಏನು ಅನ್ನಿಸ್ತು, ಮಾಹಿತಿ ಉಪಯುಕ್ತ ಅನ್ನಿಸ್ತಾ ಇಲ್ವಾ, ಕಮೆಂಟ್ ಮಾಡುವ ಮುಖಾಂತರ ತಿಳಿಸಿ. ಹಾಗೆ ಏನಾದರೂ ಡೌಟ್ಗಳು ಇದ್ದಲ್ಲಿ ಅದನ್ನೂ ಸಹ ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಓಕೆ, ಆಮೇಲೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ತಪ್ಪದೇ ಲೈಕ್ ಮಾಡಿ. ಏನಾದರೂ ಸ್ವಲ್ಪವಾದರೂ ಈ ಒಂದು ವಿಡಿಯೋದಿಂದ ನಿಮಗೆ ಮಾಹಿತಿಯನ್ನು ಪಡೆದುಕೊಂಡಿದ್ದರೆ, ಓಕೆ, ನಿಮಗೆ ಉಪಯುಕ್ತ ಅನಿಸಿದರೆ ತಪ್ಪದೇ ಲೈಕ್ ಮಾಡಿ. ಓಕೆ, ಸೊ ಅದರಿಂದ ನಮಗೆ ಈ ಥರನಾದಂತಹ ವಿಡಿಯೋಗಳನ್ನು ಇನ್ನಷ್ಟು ಮಾಡಲು ಪ್ರೇರೇಪಣೆ ಸಿಕ್ಕಂತಾಗುತ್ತದೆ. ಓಕೆ, ಸೊ ಹಾಗಾದರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.